ಎಲ್ಲರೂ ಸಮಚಿತ್ತದಲ್ಲಿ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸಿ 3 ಬಾರಿ ಓಂಕಾರವನ್ನ ಮಾಡೋಣ. ಓ ಓ ಓ ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರೀ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿಃ ಓಂ. ನಾನಾಗಲೇ ಹೇಳಿದ ಹಾಗೆ ಲಲಿತಾ ಸಹಸ್ರನಾಮದ ಒಂದು 3-4 ತರಗತಿಗಳು ಆಲ್ರೆಡಿ ಆಗಿದೆ, ಅರ್ಥಚಿಂತನೆಯ ತರಗತಿಗಳೇ. ಯಾರ್ಯಾರು ಬಂದಿಲ್ವೋ ಅವರು ರೆಕಾರ್ಡಿಂಗ್ನ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಲಾಗತ್ತೆ, ಅದರ ಒಂದು ಇದನ್ನ ನೋಡ್ಬೋದು. ಪೀಠಿಕಾ ಶ್ಲೋಕದಲ್ಲಿ, ಅದರ ಪೀಠಿಕೆ ಒಂದು ತರಗತಿಯನ್ನು ನಾನು ತೆಗೆದುಕೊಂಡಿದ್ದೆ. ಲಲಿತಾ ಸಹಸ್ರನಾಮ ಎಲ್ಲಿಂದ ಹುಟ್ಟು ಬಂತು, ಯಾವ ಒಂದು ಅಧ್ಯಾಯದಿಂದ, ಯಾವ ಒಂದು ಗ್ರಂಥದಿಂದ ನಾವು ಲಲಿತಾ ಸಹಸ್ರನಾಮದ ಒಂದು ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಲಲಿತೋಪಾಖ್ಯಾನ ಅನ್ನುವಂತಹ 36ನೇ ಅಧ್ಯಾಯದಿಂದ ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸರು ರಚಿಸಿದಂತಹ ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾ ಸಹಸ್ರನಾಮ ಸಿಗುತ್ತೆ ಅನ್ನೋದನ್ನ ಪ್ರತಿ ಕ್ಲಾಸಲ್ಲೂ ನಾನು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಮರೆಯೋದು ಅನ್ನೋದು ಸಹಜ, ಅದಕ್ಕೋಸ್ಕರ. ಸೊ ಇಂತಹ ಒಂದು ಪವಿತ್ರವಾದಂತಹ ಒಂದು ಲಲಿತಾ ಸಹಸ್ರನಾಮವನ್ನ ಅರ್ಥಚಿಂತನೆಯನ್ನ ನಾವು ಮಾಡಕ್ ಹೊರಟಿದ್ದೀವಿ. ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ತಾಯಿ ಲಲಿತೆಯನ್ನ ತಲೆ ಕೂದಲಿಂದ ಇಟ್ಕೊಂಡು ಪಾದದವರೆಗೂ ಕೂಡ ಲಲಿತೆಯ ಒಂದು ಸೌಂದರ್ಯವನ್ನ ಇಲ್ಲಿ ಬಹಳ ವಿಸ್ತಾರವಾಗಿ ಇಲ್ಲಿ ಒಂದೊಂದು ನಾಮದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ. 10 ಶ್ಲೋಕಗಳಲ್ಲಿ ನಾವು ತಾಯಿಯ ಒಂದು ಮುಖದ ಒಂದು ಭಾವವನ್ನ ಅಥವಾ ಮುಖದ ಒಂದು ಸೌಂದರ್ಯವನ್ನ ನಾವು ಸವದಿದ್ದೀವಿ. ನಾನಾಗಲೇ ಹೇಳಿದಾಗೆ ತಲೆ ಕೂದಲಿಂದ ಇಟ್ಕೊಂಡು ಒಂದೊಂದು ಅಂಗವನ್ನು ಕೂಡ ಬಹಳ ವಿಸ್ತಾರವಾಗಿ ವಶಿನ್ಯಾದಿ ವಾಗ್ದೇವತೆಗಳು ಒಂದೊಂದು ನಾಮದಲ್ಲೂ ಕೂಡ ನಮ್ಗೆ ಕೊಡ್ತಾ ಹೋಗಿದ್ದಾರೆ. ಒಂದಿಷ್ಟು ಪ್ರಖ್ಯಾತವಾದಂತಹ ಒಂದಿಷ್ಟು ನಾಮಗಳನ್ನ ನಾನು ಹೇಳ್ತೀನಿ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಅನ್ನುವಂತಹ ಒಂದು ನಾಮವನ್ನ ನಾವು ನೋಡ್ತೀವಿ. ಇದು ತಲೆಯ ಕೂದಲನ್ನ, ಅಂದ್ರೆ ತಾಯಿಯ ಒಂದು ಕೂದಲನ್ನ ಅಥವಾ ಕೇಶವನ್ನ ಹೇಳುವಂತಹ ಒಂದು ನಾಮ. ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಅಂತ. ಕಳೆದ ಕ್ಲಾಸ್ನಲ್ಲಿ ಯಾರು ಅಟೆಂಡ್ ಆಗಿದ್ರೆ ಅವರಿಗೆ ಅದರ ವಿಸ್ತಾರವಾದಂತಹ ಒಂದು ಅರ್ಥ ಚಿಂತನೆ ಅಲ್ಲಿದೆ. ಗುರುವಿಂದ ಮನುಶ್ರೇಣಿ ಕನತ್ಕೋಟೀರ ಮಂಡಿತ ಅನ್ನುವಂತಹ ಒಂದು ನಾಮ ನಾನು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಲೆಯಿಂದ ಮುಡಿಯಿಂದ ಪಾದದವರೆಗೂ ಕೂಡ ಅದೇ ರೀತಿಯಲ್ಲಿ ಲಲಿತಾ ಸಹಸ್ರನಾಮವು ಕೂಡ ಬಂದಿದೆ. ಸೊ ಇಲ್ಲಿ ಕುರುವಿಂದ ಮನುಶ್ರೇಣಿ ಕನತ್ಕೋಟೀರ ಮಂಡಿತ ಅನ್ನುವಂಥದ್ದು ತಾಯಿಯ ಒಂದು ಕಿರೀಟವನ್ನ ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇರೋದು. ಅದರ ಒಂದು ಭಾಗವಾಗಿ, ಅಂದ್ರೆ ತಾಯಿಯ ಕಿರೀಟ, ಮಾಣಿಕ್ಯ ರತ್ನಗಳಿಂದ ಅಲಂಕೃತವಾದಂತಹ ಕಿರೀಟವನ್ನ ತಾಯಿ ಧರಿಸಿದ್ದಾಳೆ ಅನ್ನುವಂತಹ ನಾಮವನ್ನ ಹೇಳುವಂಥದ್ದು ಕುರುವಿಂದ ಮನುಶ್ರೇಣಿ ಕನತ್ಕೋಟೀರ ಮಂಡಿತ ಅನ್ನುವಂಥದ್ದು. ಇನ್ನ ತಾಯಿಯ ಕಿರೀಟ ಆಯ್ತು, ತಾಯಿಯ ಹಣೆಗೆ ಅಂದ್ರೆ ಲಲಾಟಕ್ಕೆ ಅದನ್ನ ವಿಸ್ತಾರವಾಗಿ ಹೇಳಲು ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಳ ಶೋಭಿತ ಅನ್ನುವಂತಹ ಒಂದು ನಾಮದಲ್ಲಿ ಅಷ್ಟಮಿಯ ಚಂದ್ರನಂತೆ ಪ್ರಕಾಶವಾಗಿರುವಂತಹ ಲಲಾಟವನ್ನ ತಾಯಿ ಹೊಂದಿದ್ದಾಳೆ ಅಂತ ತಾಯಿಯ ಒಂದು ಹಣೆಯ ಭಾಗವನ್ನ ಈ ಒಂದು ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಳ ಶೋಭಿತ ಅನ್ನುವಂತಹ ಒಂದು ನಾಮ ನಮ್ಗೆ ಹೇಳ್ಕೊಟ್ಟಿದೆ. ಇನ್ನ ಹಣೆ ಆಯ್ತು, ಆ ಹಣೆಯ ಮೇಲೆ ವಿಜೃಂಭಿಸುವಂತಹ ತಿಲಕವನ್ನ ಮುಖಚಂದ್ರ ಕಳಂಕಾಭ ಮೃಗನಾಭಿ ವಿಶೇಷಕ ಅನ್ನುವಂತಹ ಒಂದು ನಾಮ ಏನಿದೆ, ಆ ಚಂದ್ರನ ಒಂದು ಕಳಂಕದಂತೆ, ಚಂದ್ರನಿಗೆ ಕಳಂಕ ಇಲ್ಲ, ಕಳಂಕ ಅಂತಂದ್ರೆ ನಾವು ಪೂರ್ಣ ಚಂದ್ರನನ್ನು ನಾವು ನೋಡಿದಾಗ ಆ ಒಂದು ಕಪ್ಪನೆಯ ಒಂದು ಆಕಾರ ನಮಗೆ ಕಾಣಿಸುತ್ತೆ, ಅದಕ್ಕೆ ಇಲ್ಲಿ ಕಳಂಕ ಅನ್ನುವಂತಹ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಹೇಗೆ
ತಾಯಿ ಲಲಿತೆಯ ಹಣೆಯ ಮೇಲೆ ತಿಲಕ ಇರುತ್ತೆ ಅಂದ್ರೆ ಆ ಚಂದ್ರನ ಎಷ್ಟರ ಮಟ್ಟಿಗೆ ಶೋಭಿಸ್ತಾ ಇರ್ತಾನೋ ಅಷ್ಟರ ಮಟ್ಟಿಗೆ ಆ ತಿಲಕವೂ ಕೂಡ ಆ ಲಲಾಟದಲ್ಲಿ ಶೋಭಿಸ್ತಾ ಇರುತ್ತೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಮುಖಚಂದ್ರ ಕಳಂಕಾಭ ಮೃಗನಾಭಿ ವಿಶೇಷಕ ಅನ್ನುವಂಥ ಒಂದು ನಾಮ. ಇನ್ನ ಮುಂದಿನ ಮುಂದೆ ಹಾಗೆ ಬರ್ತಾ ತಾಯಿಯ ಹುಬ್ಬು ಅಂದ್ರೆ ಕಣ್ಣಿನ ಮೇಲಿನ ಹುಬ್ಬನ್ನ ವಿವರಿಸುವಂತಹ ಒಂದು ನಾಮ ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಅನ್ನುವಂಥ ಒಂದು ನಾಮ. ಮನ್ಮಥನ ಗೃಹದ ಒಂದು ತೋರಣ ಯಾವ ರೀತಿ ಇರುತ್ತೆ, ಇಲ್ಲಿ ಮನ್ಮಥ ಅಂದ್ರೆ ನಮ್ಗೆ ಗೊತ್ತಿದೆ ಮನ್ಮಥನ ಒಂದು ಉಲ್ಲಾಸ ಎಷ್ಟು ರೀತಿಗೆ ಅಥವಾ ಸೌಂದರ್ಯ ಯಾವ ರೀತಿ ಇರುತ್ತೆ ಅಂತ. ಅವನ ಮನೆಯ ತೋರಣ ಎಷ್ಟು ಸುಂದರವಾಗಿರುತ್ತೋ ಹಾಗೆ ತಾಯಿಯ ಹುಬ್ಬುಗಳು ಹೊಂದಿದ್ದಾಳೆ ತಾಯಿ ಎನ್ನುವಂತಹ ತಾಯಿ ಹುಬ್ಬನ್ನ ವರ್ಣನೆಯನ್ನು ಮಾಡ್ತಾ ಇರುವಂತಹ ನಾಮ ವದನಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಅನ್ನುವಂಥದ್ದು. ಇನ್ನ ಮುಂದುವರಿದಲ್ಲಿ ತಾಯಿಯ ಕಣ್ಣುಗಳನ್ನ ವಶಿನ್ಯಾದಿ ವಾಗ್ದೇವತೆಗಳು ವಿವರಣೆಯನ್ನ ಮಾಡ್ತಾರೆ. ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ನೀನಾಭಲೋಚನ ಅನ್ನುವಂಥ ನಾಮ ತಾಯಿಯ ಕಣ್ಣುಗಳನ್ನ ವಿವರಣೆಯನ್ನ ಮಾಡುತ್ತೆ. ಚಲಿಸುವ ಮೀನಿನಂತೆ ಸುಂದರವಾದಂತಹ ಕಣ್ಣುಗಳನ್ನ ತಾಯಿ ಹೊಂದಿದ್ದಾಳೆ ಅಂತ. ಬಹಳ ವಿಸ್ತಾರವಾಗಿ ಚಲಿಸುವ ಮೀನು ಅಂದ್ರೇನು, ಆ ಮೀನಿನ ಕಣ್ಣಿನ ಸೌಂದರ್ಯವನ್ನ ನಾವು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೀವಿ. ಇನ್ನು ಮುಂದುವರೆದ ಭಾಗದಲ್ಲಿ ತಾಯಿಯ ಮೂಗನ್ನ ವಿವರಣೆಯನ್ನ ಮಾಡ್ತಾ ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಅನ್ನುವಂತಹ ನಾಮ ತಾಯಿಯ ಮೂಗನ್ನ ವಿವರಣೆಯನ್ನ ಕೊಡುತ್ತೆ. ಹೊಸ ಚಂಪಕದ ಮೊಗ್ಗಿನಂತೆ ಸುಂದರವಾಗಿ ಹರಳಿರುವಂತಹ ಹೂವು ಯಾವ ರೀತಿ ಇರುತ್ತೋ ಆ ಹೂವನ್ನ ಹೋಲಿಕೆ ಮಾಡ್ತಾ ತಾಯಿಯ ನಾಸಿಕ ಅಂದ್ರೆ ತಾಯಿಯ ಮೂಗು ಕೂಡ ಆ ನವಚಂಪಕ ಪುಷ್ಪಾಭ, ಆ ನವ ಅಂದ್ರೆ ಹೊಸದಾಗಿರುವಂತಹ ಚಂಪಕ ಪುಷ್ಪ ಯಾವ ರೀತಿ ಇರುತ್ತೋ ಅಷ್ಟೇ ಸುಂದರವಾಗಿ ತಾಯಿಯ ಮೂಗಿದೆ ಅನ್ನೋದನ್ನ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ದಾರೆ. ಇನ್ನು ಮೂಗಿನ ಮೇಲಿರುವ ಆಭರಣವನ್ನ ಹೇಳುವಂತಹ ನಾಮ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅನ್ನುವಂಥ ನಾಮ. ಅಂದ್ರೆ ನಕ್ಷತ್ರಗಳ ಕಾಂತಿಯನ್ನ ಮೀರಿಸುವ ಆ ಆಭರಣ ಏನು ಮೂಗುತ್ತಿ ಅಂತ ನಾವೇನ್ ಕರಿತೀವಿ, ಆ ತಾಯಿಯ ಮೂಗುತ್ತಿ ತಾಯಿಯ ಆಭರಣ ಅಷ್ಟರ ಮಟ್ಟಿಗಿದೆ ಅಂತ ಹೇಳ್ತಾ ಇರುವಂತದ್ದು ಈ ನಾಮ ಆಗಿದೆ. ಇನ್ನ ಮುಂದುವರೆದು ತಾಯಿಯ ಕಿವಿಗಳನ್ನ ವಿವರಣೆಯನ್ನು ಮಾಡುವಂತಹ ನಾಮ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ಅನ್ನುವಂತಹ ನಾಮ ತಾಯಿಯ ಕಿವಿಗಳನ್ನ ವರ್ಣನೆಯನ್ನು ಮಾಡ್ತಿದೆ. ಅಂದ್ರೆ ಕದಂಬದ ಹೂವುಗಳು ಹೇಗೆ ಅಲಂಕಾರವಾಗಿ ಇರ್ತಾವೋ ಅದೇ ರೀತಿ ತಾಯಿಯ ಕಿವಿ ಕೂಡ ಅಲಂಕೃತವಾಗಿದೆ ಅಂತ ಕದಂಬ ಹೂವಿನ ಒಂದು ಅಲಂಕಾರವನ್ನ ಹೋಲಿಕೆಯನ್ನ ಮಾಡಿ ತಾಯಿಯ ಕಿವಿಯನ್ನ ವರ್ಣನೆ ಮಾಡಿರುವಂತಹ ನಾಮ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ಅನ್ನುವಂಥದ್ದು. ನಾನು ಈ 10 ಶ್ಲೋಕಗಳೇನಾಗಿದೆ ಅಲ್ಲಿಂದ ಮಾತ್ರನೇ ಇಷ್ಟು ನಾಮಗಳನ್ನ ಹೇಳ್ತಾ ಇದ್ದೀನಿ. 11ನೇ ಶ್ಲೋಕದಿಂದ ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಇನ್ನ ತಾಯಿಯ ಕಿವಿಗಳಾಯ್ತು, ಕಿವಿಯ ಮೂಗುತ್ತಿ ಆಯ್ತು, ಕಿವಿಗಳಾಯ್ತು. ಇನ್ನ ತಾಯಿಯ ಕೆನ್ನೆಗಳನ್ನ ಹೇಳುವಂತಹ ಒಂದು ನಾಮ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು. ಕಪೋಲ ಅಂತಂದ್ರೆ ಕೆನ್ನೆ ಎನ್ನುವಂಥದ್ದು. ಸೊ ತಾಯಿಯ ಕೆನ್ನೆ ಯಾವ ರೀತಿ ಇದೆ ಅಂತಂದ್ರೆ ಈ ಮಾಣಿಕ್ಯ ರತ್ನದ ಕಾಂತಿ ಹೇಗೆ ಮಿನುಗುತ್ತೋ ಆ ರೀತಿ ತಾಯಿಯ ಕೆನ್ನೆಗಳು ಕೂಡ ಮಿನುಗುತ್ತಾ ಇವೆ ಅನ್ನೋದನ್ನ ಅರ್ಥವನ್ನ ಕೊಡುವಂಥದ್ದು ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂಹು ಅನ್ನುವಂಥ ನಾಮ. ಇನ್ನ ಕೆನ್ನೆಯಿಂದ ತುಟಿಗಳಿಗೆ ಹೋಗ್ತಾ ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ರದನಶ್ಚದ ಅನ್ನುವಂಥ ಒಂದು ನಾಮ ತಾಯಿಯ ಒಂದು ತುಟಿಗಳನ್ನ ವಿವರಣೆಯನ್ನ ಕೊಡುತ್ತೆ. ಹೇಗೆ ಹವಳ ಮತ್ತೆ ಈ ಬಿಂಬ ಫಲದ ಒಂದು ಸೌಂದರ್ಯ ಹೇಗಿರುತ್ತೋ ಅದಕ್ಕೆ ತುಟಿಗಳನ್ನ ಹೋಲಿಸ್ತಾ ತಾಯಿಯ ಒಂದು ಸೌಂದರ್ಯವನ್ನ, ತಾಯಿಯ ಅದರ ಅಂದ್ರೆ ತುಟಿಗಳನ್ನ ಆ ಒಂದು ಹವಳ ಮತ್ತೆ ಬಿಂಬ ಫಲದ ಸೌಂದರ್ಯಕ್ಕೆ ಇಲ್ಲಿ ಹೋಲಿಸಲಾಗಿದೆ. ಅದಕ್ಕೋಸ್ಕರ ಅದು ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ರದನಶ್ಚದ ಅನ್ನುವಂಥ ನಾಮ ಅದನ್ನ ಹೇಳ್ತಾ ಹೋಗುತ್ತೆ. ತಾಯಿಯ ತುಟಿಗಳಾಯ್ತು. ಹಲ್ಲುಗಳನ್ನ ವಿವರಿಸ್ತಾ ಹೋದಾಗ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಥಿ ದ್ವಯೋಜ್ವಲ ಅನ್ನುವಂಥ ಒಂದು ನಾಮ ಏನಿದೆ ಅದು ತಾಯಿಯ ಹಲ್ಲುಗಳನ್ನ ವಿವರಣೆ ಮಾಡ್ತಾ ಇರೋದು. ಅಂದ್ರೆ ಶುದ್ಧ ಈ ಮೊಳಕೆ ಹೊಡೆದಂತಹ ಶುಭ್ರವಾದಂತಹ ದಂತ ಪಂಕ್ತಿ ಏನಿದೆ ಆ ರೀತಿ ಒಂದು ಪಂಕ್ತಿಯಲ್ಲಿ 2 ಬಾರಿ ದ್ವಿಜಪಂಥಿ ಅಂದ್ರೆ 2 ಸಾರಿ ಹುಟ್ಟುವಂತಕ್ಕೆ ದ್ವಿಜ ಅಂತ ಕರೀತಾರೆ. ಸೊ ಆ ರೀತಿ ತಾಯಿಯ ಹಲ್ಲುಗಳಿದೆ ಅಂತ ತಾಯಿಯ ಹಲ್ಲನ್ನ ವಿವರಣೆ ಮಾಡ್ತಾ ಇರುವಂತದ್ದು ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಥಿ ದ್ವಯೋಜ್ವಲ ಅನ್ನುವಂಥ ಒಂದು ನಾಮ. ನಾವು ಲಲಿತಾ ಸಹಸ್ರನಾಮದಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ಬೇಕಂದ್ರೆ ಬಹಳ ಉದ್ದನೆಯ ನಾಮ ಇದೆ. ಯಾಕಂದ್ರೆ ತಾಯಿಯ ಒಂದು ಸೌಂದರ್ಯವನ್ನ ಬೇರೆ ಇನ್ನೊಂದಕ್ಕೆ ಯಾವುದಕ್ಕೂ ಹೋಲಿಕೆಯನ್ನ ಕೊಟ್ಟು ಹೇಳ್ಬೇಕಂದಾಗ
ಆ ನಾಮಗಳು ಉದ್ದ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಗೆ ಲಲಿತಾ ಸಹಸ್ರನಾಮದಲ್ಲಿ ಬಹಳಷ್ಟು ದೀರ್ಘವಾದಂತಹ ಶ್ಲೋಕಗಳನ್ನ ನೋಡ್ತೀರಾ. ಅದೇ ವಿಷ್ಣು ಸಹಸ್ರನಾಮದಲ್ಲಿ ಬರೀ 108 ಶ್ಲೋಕಗಳು ಮಾತ್ರ ನೋಡ್ತೀರಾ. ಸೊ ಹಲ್ಲಿಗಳನ್ನ ವಿವರಣೆ ಮಾಡಿದ್ದಾಯ್ತು. ಇನ್ನ ಆ ಮುಖದ ಸುಗಂಧವನ್ನ ವಿವರಣೆ ಮಾಡ್ಬೇಕಲ್ವಾ, ಅದಕ್ಕೆ ಆ ಸುಗಂಧಕ್ಕೆ ಕರ್ಪೂರವನ್ನ ತೆಗೆದುಕೊಂಡು ಕರ್ಪೂರ ವೀಟಿಕಾಮೋದ ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅನ್ನುವಂಥ ಒಂದು ನಾಮ ಏನಿದೆ, ಅದು ಕರ್ಪೂರ ಮತ್ತೆ ತಾಂಬೂಲದ ಸುಗಂಧ. ಯಾರಾದ್ರೂ ತಾಂಬೂಲವನ್ನ ಹಾಕೊಂಡ್ರೆ ಅವರ ಪಕ್ಕ ನಾವು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಇವರು ತಾಂಬೂಲವನ್ನ ಹಾಕೊಂಡಿದ್ದಾರೆ ಅಂತಂದ್ರೆ ವೀಳ್ಯವನ್ನ ಹಾಕೊಂಡಿದ್ದಾರೆ ಅಂತ. ಸೊ ಆ ರೀತಿ ಮುಖದ ಒಂದು ಸುಗಂಧ ತಾಯಿಯಿಂದ ಬರ್ತಾ ಇರುತ್ತೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅನ್ನುವಂಥ ಒಂದು ನಾಮ. ನಂತರ ತಾಯಿಯ ವಾಣಿಯನ್ನ, ಅಂದ್ರೆ ತಾಯಿಯ ಮಾತಿನ ಮಧುರತೆಯನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನುವಂತಹ ಒಂದು ನಾಮ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ಥಿತ ಕಚ್ಚಪಿ ಅನ್ನುವಂಥ ನಾಮ. ಕಚ್ಚಪಿ ಅಂತಂದ್ರೆ ಅದು ವೀಣೆಯ, ತಾಯಿ ಶಾರದೆಯ ವೀಣೆ ಏನಿದೆ ಆ ವೀಣೆಯ ಹೆಸರು ಕಚ್ಚಪಿ ಅಂತ. ಸೊ ತಾಯಿ ಶಾರದೆಯ ವೀಣೆ ಎಷ್ಟು ಮಧುರವಾಗಿ ನಮ್ಗೆ ಕೇಳಿಸುತ್ತೋ ಅಷ್ಟೇ ಮಧುರವಾಗಿ ತಾಯಿಯ ಕಂಠ ಅಂದ್ರೆ ಧ್ವನಿ ಇದೆ ಅಥವಾ ತಾಯಿಯ ವಾಣಿ ಇದೆ ಅನ್ನೋದನ್ನ ಹೇಳುವಂತಹ ನಾಮ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ಥಿತ ಕಚ್ಚಪಿ ಎನ್ನುವಂಥದ್ದು. ಇನ್ನ ತಾಯಿಗೆ ಒಂದು ಮಂದಹಾಸವನ್ನ ಕೊಡುವಂತಹ ಒಂದು ನಾಮ ಹೌದಾ? ಕರೆಕ್ಟ್ ಅಲ್ವಾ? ಇಲ್ಲಿಂದ ಹೋಗ್ಬೇಕು. ಖಂಡಿತ, ಥ್ಯಾಂಕ್ಸ್ ಭಗಿನಿ ಹೇಳಿದಕ್ಕೆ. ನಾನು ತಾಯಿಯ ಒಂದು ಸೌಂದರ್ಯವನ್ನ ಹಾಗೆ ಮುಡಿಯಿಂದ ಅಡಿಯವರೆಗೂ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ನನಗೆ ನಾವು ಇಲ್ಲಿ ಸ್ಲೈಡ್ ಅಲ್ಲಿ ನೋಡ್ತಾ ಇರೋದೇ ಆದ್ರೆ 11ನೇ ಶ್ಲೋಕದಿಂದ ಹೋಗ್ಬೇಕು. ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ ಅನ್ನುವಂಥ ಒಂದು ನಾಮ. ಈ ನಾಮವನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ ಅನ್ನುವಂಥ ಒಂದು ನಾಮದ ಅರ್ಥ ಚಿಂತನೆಯನ್ನು ಮಾಡೋಣ. ಸೊ ಇವಾಗ ಅನಾಕಲಿತ ಸಾದೃಶ್ಯ ಚುಬುಕಶ್ರೀ ವಿರಾಜಿತ ಅನ್ನುವಂಥದ್ದು ಒಂದು ನಾಮ. ಏನಿದ್ರ ಅರ್ಥ? ಚುಬು ಅಂತ ಅಂದ್ರೆ ಗದ್ದ ಅನ್ನುವಂಥದ್ದು. ಈ ಭಾಗಕ್ಕೆ ಗದ್ದ ಅಂತ ಕರೀತು, ಸಾಮಾನ್ಯವಾಗಿ ಈ ಗದ್ದ ಅಂತ ಕರೀತಲ್ಲ. ಆದ್ರೆ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಏನ್ ಹೇಳ್ತಾರೆ ಅಂತ ಅಂದ್ರೆ ಅನಾಕಲಿತ ಸಾದೃಶ್ಯ ಅಂದ್ರೆ ಸಮಾನತೆ ಅಥವಾ ಉಪಮೆ. ಆ ತಾಯಿಯ ಗದ್ದ ಅಥವಾ ಚಿನ್ನ ಅಂತ ನಾವೇನ್ ಕರಿತೀವಲ್ಲ, ಅದು ಯಾವ ರೀತಿ ಇದೆ ಅಂದ್ರೆ ಯಾವ್ದಕ್ಕೂ ಕೂಡ ಹೋಲ್ಸೋದಕ್ಕೆ ಸಾಧ್ಯನೇ ಆಗ್ತಿಲ್ವಂತೆ ಅವ್ರಿಗೆ. ಸಾಮಾನ್ಯವಾಗಿ ಕಣ್ಣನ್ನ, ಕಿವಿಯನ್ನ, ಮೂಗುತ್ತಿಯನ್ನ, ತಾಯಿಯ ತುಟಿಯನ್ನ, ಹಣೆಯನ್ನ, ತಲೆ ಕೂದಲನ್ನ ಎಲ್ಲದಕ್ಕೂ ಕೂಡ ಒಂದೊಂದು ಉದಾಹರಣೆಯನ್ನ ಕೊಟ್ಟು ಇದು ಆ ರೀತಿ ಇದೆ. ಸಾಮಾನ್ಯವಾಗಿ ಯಾರ್ದಾದ್ರೂ ಒಂದು ಸೌಂದರ್ಯವನ್ನ ನಾವು ಹೇಳ್ಬೇಕಂದ್ರೆ ಒಂದು ಹೋಲಿಕೆ ಮಾಡ್ತೀವಿ, ಇದರಂತೆ ಇದೆ ಆ ತಾಯಿಯ ಹಣೆ, ತಾಯಿಯ ಲಲಾಟ ಅಥವಾ ತಾಯಿಯ ಮೇಲಿನ ಒಂದು ಕುಂಕುಮ ಚಂದ್ರನಂತೆ ಶೋಭಿಸ್ತಾ ಇದೆ, ಈ ರೀತಿ ಒಂದು ಉಪಮೆಯನ್ನ ಕೊಟ್ಟು ವಿವರಣೆಯನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ತಾಯಿಯ ಚುಬುಕ ಅಂದ್ರೆ ತಾಯಿಯ ಗದ್ದ ಯಾವ ರೀತಿ ಇದೆ ಅಂತ ಅಂದ್ರೆ ಅದಕ್ಕೆ ಯಾವುದೇ ಹೋಲಿಕೆಯನ್ನ ಮಾಡಕ್ ಆಗೋದೇ ಇಲ್ಲ. ಸಾಮಾನ್ಯವಾಗಿ ನಮಗೂ ಆತರ ಅನ್ಸುತ್ತಲ್ವಾ, ತೀರಾ ಏನಾದ್ರೂ ತುಂಬಾ ಬಹಳ ಆಹ್ಲಾದಕರವಾಗಿರುವಂಥದ್ದು, ತುಂಬಾ ವಂಡರ್ಫುಲ್ ಆಗಿರೋದು ಬಿಟ್ರೆ ಇದಕ್ಕೆ ಯಾವ್ದಕ್ಕಪ್ಪ ಹೋಲ್ಸೋದು ನಾವು ಅಂತ ನಮ್ಗೆ ಒಂದ್ಸತಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾವ್ದಕ್ ಹೋಲ್ಸಿದ್ರು ಕೂಡ ಕಡಿಮೆನೆ ಅಂತ ಅನ್ಸುತ್ತಲ್ಲ. ಆ ರೀತಿ ಇಲ್ಲಿ ತಾಯಿಯ ಚುಬುಕವನ್ನ ಅನಾಕಲಿತ ಸಾದೃಶ್ಯ ಅಂದ್ರೆ ಊಹಿಸಲಾಗದಂತಹ ಅಥವಾ ಹೋಲಿಸಲಾಗದಂತಹ ಸಾದೃಶ್ಯ ಅಂದ್ರೆ ಅದಕ್ಕೆ ಸಮಾನತೆ ಅನ್ನೋದೇ ಇಲ್ಲ. ಆ ರೀತಿ ತಾಯಿಯ ಗದ್ದ ಅಂದ್ರೆ ಈ ಚುಬುಕ ಅಂತ ಚಿನ್ನ ಅಂತ ನಾವೇನ್ ಹೇಳ್ತೀವಲ್ಲ ಆ ರೀತಿ ಇದೆ. ಶ್ರೀ ವಿರಾಜಿತ ಅಂದ್ರೆ ಪ್ರಕಾಶಮಾನವಾಗಿ ಅದಿದೆ ಅಂತ. ಅಂದ್ರೆ ತಾಯಿಯ ಮುಖದ ಮೇಲಿನ ಆ ತುಟಿಯ ಕೆಳಗಡೆ ಇರುವಂತಹ ಆ ಗದ್ದ ಅಥವಾ ಚುಬುಕ ಏನಿದೆ ಆ ಸೌಂದರ್ಯಕ್ಕೆ ಉಪಮೆಯನ್ನೇ ನೀಡಕ್ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ತಾಯಿಯ ಸೌಂದರ್ಯವಿದೆ ಅಂತ ಹೇಳ್ತಾ ಇರುವಂತ. ಅಂದ್ರೆ ತಾಯಿಯ ಒಂದು ಚುಬುಕವನ್ನ ಅಂದ್ರೆ ತಾಯಿಯ ಒಂದು ಗದ್ದವನ್ನ ಯಾವುದಕ್ಕೂ ಕೂಡ ಹೋಲ್ಸೋದಕ್ಕೆ ಆಗಲ್ಲ ಅಂತಾನೆ ಹೇಳ್ತಾ ಇದೆ ಈ ನಾಮ. ಅನಾಕಲಿತ ಸಾದೃಶ್ಯ, ಆ ಸಾದೃಶ್ಯ ಅದಕ್ಕೆ ಆ ಚುಬುಕ ಅನ್ನೋದಕ್ಕೆ ಯಾವ್ದಕ್ಕೆ ಹೋಲಿಕೆನೆ ಮಾಡಕ್ಕಾಗಲ್ಲ, ಅಷ್ಟು ಸುಂದರವಾಗಿ ವಿರಾಜಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಅಂತ. ಅಂದ್ರೆ ದೇವಿಯ ಗದ್ದವನ್ನ ಹೋಲಿಕೆಯನ್ನ ನೀಡಲು ಕೂಡ ಈ ಲೋಕದಲ್ಲಿ ಆಗೋದೇ ಇಲ್ಲ ಅನ್ನುವಂಥದ್ದು. ಆ ತಾಯಿಯ ಸೌಂದರ್ಯ ಸಾಮಾನ್ಯವಾಗಿ ನಾವಲ್ಲಿ ಚಿತ್ರಣದಲ್ಲಿ ನಾವು ನೋಡ್ತಾ ಇದ್ವಿ, ತಾಯಿಯ ಸೌಂದರ್ಯವನ್ನ ನೋಡ್ತಾ ಇದ್ರೆ ಅಲ್ಲಿ ಅದು ಮೃದುವಾಗಿದೆ, ಒಂಥರ ಬಹಳ ಆಹ್ಲಾದಕವಾಗಿದೆ, ಕಣ್ಣಲ್ಲಿ ಇನ್ನೂ ನೋಡ್ಬೇಕು ಅನ್ನುವಂಥ ಒಂದು ಸೌಂದರ್ಯವನ್ನ ತಾಯಿ ತುಂಬಿಕೊಂಡಿದ್ದಾಳೆ. ಅಪೂರ್ವವಾದಂತಹ ಸೌಂದರ್ಯದಿಂದ ತಾಯಿ
ಅಲ್ಲಿ ಕಂಡುಕೊಳ್ತಾ ಇದ್ದಾಳೆ ಅಂತ. ಸಾಮಾನ್ಯವಾಗಿ ನಾವು ಲೌಕಿಕದಲ್ಲೂ ಕೂಡ ಯಾವುದೇ ಒಂದು ಸ್ತ್ರೀಯನ್ನ ಅಥವಾ ಒಂದು ಹುಡುಗಿಯನ್ನ ನೋಡ್ಬೇಕಂದ್ರೆ ಆ ತಾಯಿ ಅವರ ಒಂದು ಮೂಗು, ಅವರ ಒಂದು ಕಣ್ಣು, ಅವರ ಒಂದು ಗದ್ದ, ಇದನ್ನ ಬಹಳಷ್ಟು ವಿವರಣೆಯನ್ನು ಮಾಡ್ತೀವಿ. ಆ ಹುಡುಗಿದು ಗದ್ದ ಚೆನ್ನಾಗಿದೆ, ಆ ಹುಡುಗಿದು ಲಲಾಟ ಚೆನ್ನಾಗಿದೆ, ಈ ರೀತಿ ಬಹಳಷ್ಟು ವಿವರಣೆಯನ್ನ ನಾವು ನೋಡ್ತೀವಿ. ಅಥವಾ ಮೂಗು ದಪ್ಪ ಇದೆ ಅಥವಾ ಮೂಗು ಸಣ್ಣ ಇದೆ, ಈ ರೀತಿ ನಾವು ತೋಲನೆಯನ್ನ ಮಾಡ್ತೀವಿ ಸಾಮಾನ್ಯ ಲೌಕಿಕದಲ್ಲಿ. ಸೊ ಹಾಗೆ ಇಲ್ಲೂ ಕೂಡ ವಶಿನ್ಯಾದಿ ವಾಗ್ದೇವತೆಗಳು ತಾಯಿಯ ಒಂದು ಗದ್ದವನ್ನ ಯಾವುದಕ್ಕೂ ಕೂಡ ಹೋಲಿಸೋದಕ್ಕಾಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ತಾಯಿಯ ಬಾಹ್ಯವಾದಂತಹ ಚುಬುಕವನ್ನ ಹೇಳ್ತಿದ್ದಾರೆ. ನಾನು ಯಾವಾಗ್ಲೂ ಕೂಡ ಅಷ್ಟೇ ಯಾವುದೇ ಒಂದು ನಾಮವನ್ನ ನಾವು ಲಲಿತಾ ಸಹಸ್ರನಾಮದಲ್ಲಿ ಅದನ್ನ ಅರ್ಥೈಸ್ಕೊಂತೀವಿ ಅಥವಾ ಅರ್ಥಚಿಂತನೆಯನ್ನು ಮಾಡ್ತೀವಿ ಅಂದ್ರೆ ತಾತ್ವಿಕವಾದಂತಹ ಅರ್ಥ ಮತ್ತೆ ಬಾಹ್ಯವಾದಂತಹ ಅರ್ಥ ಎರಡನ್ನೂ ಕೂಡ ನಾವು ನೋಡ್ಬೇಕಾಗುತ್ತೆ. ಬಾಹ್ಯವಾಗಿ ಇಲ್ಲಿ ಚುಬುಕ ಅಂದ್ರೆ ತಾಯಿಯ ಗದ್ದವನ್ನ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ತಾತ್ವಿಕವಾಗಿ ನಾವು ಅದನ್ನ ಆಲೋಚನೆಯನ್ನು ಮಾಡ್ತಿದ್ವಿ ಅಂತಂದ್ರೆ ಅನಾಕಲಿತ ಸಾದೃಶ್ಯ ಅಂತಂದ್ರೆ ಉಪನಿಷತ್ತು ಕೂಡ ಹೇಳುತ್ತೆ, ನತಸ್ಯ ಪ್ರತಿಮಾ ಆಸ್ತಿ ಅಂತ. ಅದು ಯಜುರ್ವೇದದಲ್ಲಿ ಬರುವಂತಹ ಒಂದು ಸೂಕ್ತಿ. ಅಂದ್ರೆ ಪರಮಾತ್ಮನಿಗೆ ಸಮನಾದಂತಹದ್ದು ಯಾವುದೂ ಇಲ್ಲ ಅಂತಂದ್ರೆ, ಆ ದೇವಿಗೆ ಸಮನಾದಂತಹ ಸೌಂದರ್ಯ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅನ್ನುವಂಥದ್ದು. ಅಂದ್ರೆ ಅಷ್ಟರ ಮಟ್ಟಿಗೆ ತಾಯಿ ಸೌಂದರ್ಯವನ್ನ ತುಂಬಿ ಇಟ್ಕೊಂಡಿದ್ದಾಳೆ ಅಂತ. ನತಸ್ಯ ಪ್ರತಿಮಾ ಆಸ್ತಿ ಅಂದ್ರೆ ಪರಮಾತ್ಮನ ಸೌಂದರ್ಯ ಏನಿದೆ, ನಾವು ವಿಷ್ಣು ಸಹಸ್ರನಾಮವನ್ನ ಹೇಳ್ಬೇಕಂದ್ರೆ ವಿಷ್ಣುವಿನ ಸೌಂದರ್ಯವನ್ನ ಹೇಳ್ತಾ ಹೋಗ್ತೀವಿ, ಲಲಿತಾ ಸಹಸ್ರನಾಮವನ್ನ ಹೇಳ್ಬೇಕಂದ್ರೆ ತಾಯಿಯ ಒಂದು ಸೌಂದರ್ಯವನ್ನ ಹೇಳ್ತಾ ಹೋಗ್ತೀವಿ. ಆ ಅದ್ವಿತೀಯವಾದಂತಹ ಪರಬ್ರಹ್ಮ ಸ್ವರೂಪಿಣಿಗೆ ಹೋಲಿಕೆ ಮಾಡುವಂತಹ ಯಾವುದೇ ವಸ್ತು ಪ್ರಪಂಚದಲ್ಲಿ ಇಲ್ಲ ಅನ್ನುವಂತಹ ಒಂದು ತಾತ್ವಿಕವಾದಂತಹ ಅರ್ಥವನ್ನ ಕೊಡ್ಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕೆನೆ ಈ ಒಂದು ನಾಮವನ್ನ ಹೇಳಿದ್ದಾರೆ ಅಂತ. ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ್ತ ಅಂದ್ರೆ ಅಷ್ಟು ಮೃದುವಾಗಿ, ಅಷ್ಟು ಸಮತೋಲವಾಗಿ ತಾಯಿ ಒಂದು ರೂಪ ಹೇಗಿರ್ಬೇಕೋ ಹಾಗೆ, ಎಷ್ಟಿರ್ಬೇಕೋ ಅಷ್ಟರ ಮಟ್ಟಿಗೆ ತಾಯಿ ಒಂದು ಸ್ವರೂಪ ಇದೆ ಅನ್ನೋದನ್ನ ಹೇಳ್ತಾ ಇರುವಂತ, ಅಂದ್ರೆ ತಾಯಿಯ ಒಂದು ಚುಬುಕವನ್ನ, ತಾಯಿಯ ಒಂದು ಗದ್ದವನ್ನ ಈ ಒಂದು ನಾಮ ವಿವರಣೆಯನ್ನ ಮಾಡ್ತಾ ಇದೆ. ಏನಾದ್ರೂ ಸಂದೇಹ ಇದೆಯಾ ಈ ಒಂದು ನಾಮದಲ್ಲಿ? ಅಂದ್ರೆ ತಾಯಿಯ ಗದ್ದವನ್ನ ಯಾವುದಕ್ಕೂ ಕೂಡ ಹೋಲಿಕೆ ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ಅರ್ಥದಲ್ಲಿ ಈ ಒಂದು ನಾಮ ಇದೆ. ಮುಂದಿನ ನಾಮಕ್ಕೆ ಹೋಗೋಣ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅನ್ನುವಂಥದ್ದು ತಾಯಿಯ ಇನ್ನೊಂದು ನಾಮ. ಆ ಮುಂದಿನ ಒಂದಿಷ್ಟು ಶ್ಲೋಕಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ವಿನಮ್ರವಾಗಿ ಒಂದು ಕೇಳ್ಕೊಬೇಕು. ಯಾಕೆಂದ್ರೆ ಇಲ್ಲಿ ನಾವು ತಾಯಿ ಒಂದು ಸೌಂದರ್ಯವನ್ನ ಒಂದು ಚರ್ಚೆ ಮಾಡ್ತಿದ್ದೀವಿ, ಅಥವಾ ತಾಯಿ ಒಂದು ಸೌಂದರ್ಯವನ್ನ ವಿವರಣೆಯನ್ನ ಮಾಡ್ತಾ ಇದ್ದೀವಿ. ಹೇಗೆ ನಾವು ನಮ್ಮ ಹೆತ್ತ ತಾಯಿಯ ಒಂದು ಸೌಂದರ್ಯವನ್ನ ನೋಡ್ತೀವಿ, ನಾವೆಲ್ಲ ಮಕ್ಕಳಾಗಿ ಬಹಳ ಚಿಕ್ಕ ವಯಸ್ಸಿನ ಮಕ್ಕಳಾಗಿ ನಮ್ಮ ತಾಯಿಯ ಸೌಂದರ್ಯವನ್ನ ನಾವು ಯಾವ ರೀತಿ ಹೊಗಳುತ್ತೀವೋ, ಅದೇ ರೀತಿನಲ್ಲಿ ನಾವೆಲ್ಲ ಈ ಸತ್ಸಂಗದಲ್ಲಿ ಕೂಡಿರುವಂತ ಎಷ್ಟೇ ವೃದ್ಧರು ಅಥವಾ ಯುವಕರು ಅಥವಾ ಮಕ್ಕಳು ಯಾರೇ ಆಗಿದ್ರು ಕೂಡ ನಾವೆಲ್ಲರೂ ಕೂಡ ಲಲಿತೆಯ ಮಕ್ಕಳೇ. ಸೊ ಹಾಗಾಗಿ ಲಲಿತೆಯ ಸೌಂದರ್ಯವನ್ನ ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲನೇ ಶ್ಲೋಕದ ಮೊದಲನೇ ಪದನೇ ಶ್ರೀಮಾತಾ ಅಂತ ಬಂದ್ಬಿಟ್ಟು, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ. ಅಂದ್ರೆ ಅಲ್ಲಿ ಇಡೀ ಲಲಿತಾ ಸಹಸ್ರನಾಮದ ಒಂದು ವ್ಯಾಖ್ಯಾನ ಏನಿದೆ ಅಥವಾ ಒಂದು ಸೌಂದರ್ಯವನ್ನ ವಿವರಿಸೋದೇನಿದೆ ಅದು ಮಾತೆಯನ್ನ ವಿವರಿಸ್ತಾ ಇದೆ. ಅದಕ್ಕೆ ಶ್ರೀಮಾತಾ ಅಂತ ಮೊದಲನೇದಾಗೆ ಹೇಳ್ಬಿಟ್ರು. ಆದ್ರಿಂದ ಇಲ್ಲಿ ತಾಯಿಯ ಒಂದು ಹಾವಭಾವವನ್ನ, ತಾಯಿಯ ಒಂದು ಅವಯವಗಳನ್ನ ಎಲ್ಲವನ್ನೂ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ಅಥವಾ ನಾನು ತುಂಬಾ ಬೋಲ್ಡ್ ಆಗಿ ಅದನ್ನ ವ್ಯಕ್ತಪಡಿಸ್ತೀನಿ ಈ ಮುಂದಿನ ಶ್ಲೋಕಗಳಲ್ಲಿ ಅನ್ನೋದೇ ಆದ್ರೆ, ನೀವು ಕೂಡ ಆ ತಾಯಿಯ ಸೌಂದರ್ಯವನ್ನ ಹೇಳ್ತಾ ಇದ್ದೀವಿ, ಅದ್ರ ಸೌಂದರ್ಯವನ್ನು ವಿವರಣೆ ಮಾಡ್ತಿದ್ದೀವಿ ಅನ್ನುವಂತಹ ಒಂದು ದೃಷ್ಟಿ ಕೋನದಲ್ಲೇ ನಾವು ಈ ಒಂದು ಅರ್ಥವನ್ನು ಕೂಡ ನಾವು ಅರ್ಥೈಸ್ಕೊಬೇಕಾಗತ್ತೆ. ಯಾಕಂದ್ರೆ ಮುಂದಿನ ಭಾಗದಲ್ಲಿ ತಾಯಿಯ ಇನ್ನೊಂದಿಷ್ಟು ಕೆಳಭಾಗದ ಒಂದು ಸೌಂದರ್ಯವನ್ನ ಇಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ವಿವರಿಸ್ತಾ ಇದ್ದಾರೆ. ಸೊ ನಾವೆಲ್ಲ ತಾಯಿಯ ಮಕ್ಕಳಾಗಿ ಅದನ್ನ ಆ ಸೌಂದರ್ಯವನ್ನ ಆಲಿಸೋಣ, ನಮ್ಮ ತಾಯಿಯನ್ನ ಹೊಗಳೋಣ, ಯಾವ ರೀತಿ ಕಾಣಿಸ್ತಾಳೆ ನಮ್ಮ ತಾಯಿ ಅಂತ. ಸೊ ಇಲ್ಲಿ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅನ್ನುವಂಥದ್ದು ತಾಯಿ ಅನ್ನೊಂದು ನಾಮ. ಇಲ್ಲಿ ಕಾಮೇಶ ಅಂತ ಅಂದ್ರೆ ಇಲ್ಲಿ ಪಾರ್ವತಿಯ ಗಂಡನಾದಂತಹ ಶಿವನಿಗೆ ಈ ಒಂದು ಅರ್ಥವನ್ನ ಹೇಳಿತು. ಕಾಮೇಶ್ವರ ಅಂದ್ರೆ ಶಿವನಿಗೆ ಇನ್ನೊಂದು ಹೆಸರು ಕಾಮೇಶ್ವರ ಅಂತ. ಸೊ ಇಲ್ಲಿ ಕತ್ತಿನ ಭಾಗ ಆಯ್ತು, ಹಣೆ ಭಾಗ ಆಯ್ತು, ಎಲ್ಲವೂ ಆಯ್ತು. ಈಗ ಕತ್ತಿಗೆ ಬಂದಿದ್ದಾರೆ. ಕತ್ತಿನಲ್ಲಿ ಬಹಳ ಶೋಭಿತವಾಗಿರುವಂತಹ ಮಾಂಗಲ್ಯವನ್ನ ಇಲ್ಲಿ ವಿವರಿಸ್ತಾ ಇರುವಂಥದ್ದು. ಆ ಮಾಂಗಲ್ಯವನ್ನ ಕಟ್ಟಿದವರು ಯಾರು? ಕಾಮೇಶ್ವರನು ಕಟ್ಟಿದಂತಹ ಮಂಗಳಸೂತ್ರದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ತಾಯಿಯ ಒಂದು ಕತ್ತಿನಲ್ಲಿ ಆ ಮಂಗಳಸೂತ್ರ ಯಾವ ರೀತಿ ಶೋಭಿಸ್ತಾ ಇದೆ ತಾಯಿಯ ಕುತ್ತಿಗೆಯಲ್ಲಿ ಅನ್ನೋದನ್ನ ಇಲ್ಲಿ ಈ ಒಂದು ನಾಮ ಹೇಳ್ತಾ ಇದೆ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂತ ಈ ಒಂದು ನಾಮ.
ಕಾಮೇಶ್ವರ ಅಂತಂದ್ರೆ ನಾನಾಗ್ಲೇ ಹೇಳಿದೆ ಶಿವ. ಆ ಶಿವನು ಕಟ್ಟಿದಂತಹ ಮಂಗಳ ಸೂತ್ರದಿಂದ ಶೋಭಿಸುತ್ತಿರುವಂತಹ ಕುತ್ತಿಗೆಯನ್ನ ಈ ಒಂದು ನಾಮ ಹೇಳ್ತಾ ಇದೆ. ಪರಮಶಿವನಾದಂಥನು ಪಾರ್ವತಿಗೆ ಕಟ್ಟಿದಂತಹ ಮಂಗಳ ಸೂತ್ರ. ಇಲ್ಲಿ ಲೌಕಿಕದಲ್ಲಿ ನಾವು ಬಾಹ್ಯವಾಗಿ ಅದೇ ಹೇಳಿದಲ್ಲ, ಬಾಹ್ಯವಾದ ಅರ್ಥದಲ್ಲಿ ಪರಮೇಶ್ವರ ಪಾರ್ವತಿಗೆ ಒಂದು ತಾಳಿಯನ್ನ ಕಟ್ಟಿದ್ದಾನೆ, ಹೆಂಡತಿಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋದು ನಮ್ಗೆ ಬಾಹ್ಯವಾಗಿ ತಿಳಿಯುವಂತ ಅರ್ಥ. ಆದ್ರೆ ಸೃಷ್ಟಿಯ ಒಂದು ಉಗಮ ಆಗಬೇಕು ಅನ್ನೋದಾದ್ರೆ ಅಲ್ಲಿ ಕಾಮೇಶ್ವರ ಅಂದ್ರೆ ಶಿವ ಮತ್ತೆ ಕಾಮೇಶ್ವರಿ ಪಾರ್ವತಿಯ ಒಂದು ಸಂಬಂಧ ಅಥವಾ ಆ ಮದುವೆ ಆಗ್ಲೇಬೇಕಾಗಿತ್ತು. ಆದ್ರೆ ಮಾತ್ರನೇ ಅಲ್ಲಿ ಆ ಚೈತನ್ಯ ಅಥವಾ ಕ್ರಿಯಾಶಕ್ತಿ ಅನ್ನೋದು, ಆ ಸೃಷ್ಟಿ ಅನ್ನೋದು ಆಗ್ತಿತ್ತನೋ ಅನ್ನುವಂಥದ್ದು. ಭಗಿನಿ ನೀವೊಬ್ರು ಮ್ಯೂಟ್ ಮಾಡ್ಕೊಳ್ಳಿ, ಉಮಾ ಕುಲಕರ್ಣಿ ಭಗಿನಿ ದಯವಿಟ್ಟು. ಸೊ ಆದ್ರಿಂದ ಇಲ್ಲಿ ತಾಯಿಯ ಮಾಂಗಲ್ಯವನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಈ ತಾಯಿಯ ಮಾಂಗಲ್ಯವನ್ನ ಹೇಳ್ತಾನೆ ಒಂದು ಪುರಾಣದಲ್ಲೂ ಕೂಡ ಒಂದು ಕತೆ ಇದೆ. ಆ ಕಥೆಯನ್ನ ಹೇಗೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಕಥೆಯ ಮುಖಾಂತರ ನಾವು ಪ್ರತಿಯೊಂದು ನಾಮವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಹಾಗೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಒಂದಿಷ್ಟು ಆ ಕಥೆಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಪುರಾಣದಲ್ಲಿ. ಅದು ತಾಯಿಯ ಮಾಂಗಲ್ಯವನ್ನ ಯಾವ ರೀತಿ ಹೇಳುತ್ತೆ ಅಂತ. ಒಬ್ಬ ಕೇಶವ ಅನ್ನುವಂಥ ಒಬ್ಬ ಭಕ್ತನಿರ್ತಾನೆ. ಅವನು ಆಧ್ಯಾತ್ಮದಲ್ಲಿ ಬಹಳಷ್ಟು ಆಳವಾಗಿ ಹೋಗಿರ್ತಾನೆ. ಅಂದ್ರೆ ಮಾತೆಯ ಒಂದು ಆರಾಧಕನಾಗಿರ್ತಾನೆ, ತಾಯಿ ಲಲಿತೆಯ ಆರಾಧಕನಾಗಿರ್ತಾನೆ. ಸದಾ ಆ ದೇವಿಯನ್ನ ಸ್ಮರಣೆ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನ ಪಾರಾಯಣವನ್ನು ಮಾಡಿಕೊಂಡು ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಮುಕ್ತಿಯನ್ನ ಪಡಿಬೇಕು ಅನ್ನುವಂಥದ್ದೇ ಅವನ ಧ್ಯೇಯವಾಗಿರುತ್ತೆ. ಅಷ್ಟರ ಮಟ್ಟಿಗೆ ಆಧ್ಯಾತ್ಮದಲ್ಲಿ ಅವನನ್ನೇ ಅವನು ತೊಡಗಿಸ್ಕೊಂಡಿರ್ತಾನೆ. ತಾಯಿಯ ಒಂದು ಸೌಂದರ್ಯವನ್ನ, ಲಲಿತೆಯ ಒಂದು ಆರಾಧನೆಯನ್ನ, ಅಲಂಕಾರವನ್ನ ಪ್ರತಿದಿನ ತಾಯಿಗೆ ವಿಶೇಷವಾದಂತಹ ಅಲಂಕಾರಗಳನ್ನ ಮಾಡಿ ತಾಯಿಯನ್ನ ಕಣ್ಣು ತುಂಬಿಸ್ಕೊಂಡು ಆ ಮುಕ್ತಿಯ ಪಥದಲ್ಲಿ ನಾನು ಹೋಗ್ಬೇಕು ಅನ್ನುವಂಥ ಒಂದು ನಿಶ್ಚಯವನ್ನ ಆ ಕೇಶವ ಅನ್ನುವಂಥ ಒಬ್ಬ ಭಕ್ತ ಮಾಡ್ಕೊಂಡಿರ್ತಾನೆ. ಆದ್ರೆ ಸಾಂಸಾರಿಕವಾಗಿ ಲೌಕಿಕದಲ್ಲೂ ಕೂಡ ಒಂದು ಕುಟುಂಬದಲ್ಲಿ ನಾವು ಜನಿಸ್ತೀವಿ ಅಂದಾಗ ಅವರ ತಂದೆ ತಾಯಿ ಅಥವಾ ಬಂಧು ಬಳಗ ಯಾವಾಗಲೂ ಕೂಡ ಸಂಸಾರಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಕೂಡ ಪ್ರೇರಣೆಯನ್ನು ನೀಡ್ತಾರೆ. ನನಗೂ ಹೊರತಲ್ಲ, ಅದು ನಿಮಗೂ ಹೊರತಲ್ಲ, ಎಲ್ಲರಿಗೂ ಕೂಡ ಅದು ಸರ್ವೇ ಸಾಮಾನ್ಯ. ಆತನಿಗೆ ಸಂಸಾರದಲ್ಲಿ ಹೋಗ್ಬೇಕು ಅನ್ನುವಂಥ ಮನಸ್ಸು ಇಲ್ಲ ಅಂದ್ರೂ ಕೂಡ ಬಲವಂತವಾಗಿ ಅವನನ್ನ ಸಂಸಾರದ ಒಂದು ಕೂಪಕ್ಕೆ ಅಥವಾ ಸಂಸಾರದ ಒಂದು ಬಾವಿಗೆ ಅವನ್ನ ತೆಳ್ತಾರೆ. ಮದುವೆ ಆಗತ್ತೆ ಅವನಿಗೆ, ಕೇಶವನಿಗೆ. ಮದುವೆ ಆದಾಗ್ಲೂ ಕೂಡ ಅವನಿಗೆ ಏನೋ ಒಂಥರ ಅವನ ಮನಸ್ಸಿನಲ್ಲಿ ಏನೋ ಒಂಥರ ತುಡಿತ. ನಾನು ಮದುವೆ ಆಗ್ಬಾರ್ದಾಗಿತ್ತು, ನಾನು ತಾಯಿಯ ಆರಾಧಕನಾಗಿ ಸನ್ಯಾಸತ್ವನ ಸ್ವೀಕಾರ ಮಾಡಿಕೊಂಡು ತಾಯಿಯ ಒಂದು ಆರಾಧನೆಯಲ್ಲೇ ನಾನು ಇರ್ಬೇಕಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಮದುವೆ ಆಗಿರುವಂತಹ ಬಹಳ ಪಶ್ಚಾತ್ತಾಪದ ಮನೋಭಾವವನ್ನ ಅವನು ವ್ಯಕ್ತಪಡಿಸ್ತಾ ಇರ್ತಾನೆ. ಒಂಥರ ಒಂದು ಡಿಪ್ರೆಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಆತ ತುಂಬಾ ಡಿಪ್ರೆಷನ್ ಆಗಿ ಯಾಕಾನ ಮದ್ವೆ ಅದು, ನಮ್ಮ ತಂದೆ ತಾಯಿ ಯಾಕಾದ್ರೂ ನನಗೆ ಈ ಸಂಸಾರ ಅನ್ನುವಂಥ ಒಂದು ಬಂಧಕವನ್ನ ಕೊಟ್ರೋ ಅನ್ನುವಂತಹ ಒಂದು ತವಕದಲ್ಲಿ ಇರ್ತಾನೆ. ಅದೇ ಒಂದು ತವಕದಲ್ಲಿ ಅಥವಾ ಅದೇ ಒಂದು ಚಿಂತೆಯಲ್ಲಿ ತಾಯಿಯನ್ನ ಮನಸಾರ ಬೇಡ್ಕೊಂತಾನೆ. ಅಮ್ಮ, ನಾನು ಏನೋ ಒಂದು ಸಾಧನೆಯನ್ನ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ, ನಿನ್ನ ಆರಾಧಕನಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಆ ಸನ್ಯಾಸದ ಪಥದಲ್ಲಿ ಹೋಗಿ ನಾನು ಮುಕ್ತಿಯನ್ನ ಪಡಿಬೇಕು ಅಂತ ನಾನು ನಿರ್ಧಾರವನ್ನು ಮಾಡಿದ್ದೆ. ಆದ್ರೆ ನನ್ನ ಲೌಕಿಕವಾದಂತಹ ಪ್ರಪಂಚ ಅಂದ್ರೆ ನನ್ನ ತಂದೆ ತಾಯಿ ಏನಿದ್ದಾರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂತ ಒಂದು ಬಹಳ ಪಶ್ಚಾತ್ತಾಪ ಮನೋಭಾವದಿಂದ ತಾಯಿನ ನಿವೇದನೆಯನ್ನು ಮಾಡ್ಕೊಂತಾನೆ. ಅದೇ ಸಮಯದಲ್ಲಿ ಒಂದು ಸನ್ಯಾಸಿ ಅವರಿಗೆ ಭೇಟಿ ಆಗ್ತಾರೆ. ಅಂದ್ರೆ ಅದೇ ಒಂದು ಸಮಯದಲ್ಲಿ ಒಂದು ಸನ್ಯಾಸಿ ಭೇಟಿ ಆಗ್ತಾರೆ. ಆ ಸನ್ಯಾಸಿಯನ್ನ ಈ ಯುವಕ ಭೇಟಿ ಆದ ತಕ್ಷಣ ಆ ಸನ್ಯಾಸಿಯ ಹಾವಭಾವವನ್ನ ಈ ಯುವಕ ನೋಡ್ತಾನೆ. ಯಾರು? ಕೇಶವ ಅನ್ನುವಂಥ ಯುವಕ ನೋಡ್ತಾನೆ. ಸಾಮಾನ್ಯವಾಗಿ ನೀವು ಸನ್ಯಾಸಿಯರಲ್ಲೇ ಅಥವಾ ದೊಡ್ಡ ಸ್ವಾಮೀಜಿಗಳನ್ನ ಅಥವಾ ಯಾರು ತುಂಬಾ ಪಂಡಿತರಿರ್ತಾರೆ ಅಥವಾ ವೇದಾಧ್ಯಯನವನ್ನು ಮಾಡಿರ್ತಾರೆ ಅಥವಾ ಬಹಳ ಕ್ರಿಯಾಶೀಲರಾಗಿರ್ತಾರೆ, ಅಂಥವರ ಒಂದು ಮುಖವನ್ನ ನೀವು ಸಾಮಾನ್ಯವಾಗಿ ಗಮನಿಸಿದ್ರೆ ನಿಮಗೆ ಒಂದು ತೇಜಸ್ಸಿನ ಒಂದು ಭಾವ ಮೂಡಿರುತ್ತೆ. ಅವರಲ್ಲಿ ಸದಾ ಒಂದು ಪ್ರಭಾವಳಿ ಅವರ ಸುತ್ತಲೂ ಕೂಡ ಇರುತ್ತೆ. ಒಂದು ಮುಖದಲ್ಲಿ ಒಂದು ಕಾಂತಿ, ಒಂದು ಮಂದಹಾಸ ಇರುವಂತಹ ಒಂದು ಗುಣ ಅವರಲ್ಲಿ ಸದಾ ಇರುತ್ತೆ. ಅವರನ್ನು ನೋಡ್ಬಿಟ್ಟು ಈ ಕೇಶವನಿಗೆ ಇನ್ನೂ ಸ್ವಲ್ಪ ಬೇಜಾರಾಗತ್ತಬ್ಬಾ, ಇವರು ಸಾಧಕರು, ಇವರು ದೇವಿಯ ಆರಾಧಕರು, ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿಕೊಂಡು ತಾಯಿಯನ್ನ ಹೋಲಿಸ್ಕೊಂಡು ಎಷ್ಟು ಚೆನ್ನಾಗಿ ಅವ್ರು ಕಾಣ್ತಿದ್ದಾರೆ, ಎಷ್ಟು ಚೆನ್ನಾಗಿ ಇನ್ನೂ ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಆಗತ್ತೆ ಅವನಿಗೆ ಆ ಸನ್ಯಾಸಿಯನ್ನ ನೋಡಿ. ಆಗ ಇದೆಲ್ಲವೂ ಆಗ್ತಿದ್ದಂಗೆ ಆ ಸನ್ಯಾಸಿಗೆ ಗೊತ್ತಾಗತ್ತೆ ಇವನ ಪ್ರಾಬ್ಲಮ್ ಏನು, ಇವನ ಆತಂಕ ಏನು ಅನ್ನೋದು ಆ ಸನ್ಯಾಸಿಗೆ ಗೊತ್ತಾಗತ್ತೆ. ಸನ್ಯಾಸಿ ಕೇಳ್ತಾನೆ, ಯಾಕಪ್ಪ ಏನಾಯ್ತು ಅಂತ. ಅದಕ್ಕೆ ಅವನು ಬಹಳ ವಿಸ್ತಾರವಾಗಿ ಹೇಳ್ತಾನೆ.
ಈ ತರ ನಾನು ದೇವಿಯ ಆರಾಧಕನಾಗಿರ್ಬೇಕು, ದೇವಿಯ ಒಂದು ಭಕ್ತನಾಗಿ ನಾನು ದೇವಿಯಲ್ಲೇ ತಲ್ಲೀನಾಗ್ಬೇಕು ಅಂತ ನಾನು ಕಾಯ್ಕೊಂಡಿದ್ದೆ. ಆದ್ರೆ ಈ ಸಂಸಾರ ಕೂಪಕ್ಕೆ ನನ್ನ ತೆಳ್ಬಿಟ್ಟಿದ್ದಾರೆ ಅಂತ ಅವನು ತನ್ನ ಪ್ರಾಬ್ಲಮ್ ಅನ್ನ ಹೇಳ್ಕೊಂಡಾಗ ಆ ಒಂದು ಉಮಾ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಉಮಾ ಕುಲಕರ್ಣಿ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ತೋರ್ಕೊಂಡಾಗ ಆ ಸನ್ಯಾಸಿ ಹೇಳ್ತಾನೆ, ಆಗ ಸಮಸ್ಯೆ ಅನ್ನುವಂಥದ್ದು ನಿನಗೆ ಗೃಹಸ್ಥನಾಗಿದ್ದೀನಿ ಅನ್ನೋದು ಸಮಸ್ಯೆ ಅಲ್ಲ, ನಿಜವಾಗ್ಲೂ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾನು ಗೃಹಸ್ಥಲ್ಲಿ ಇದ್ದುಕೊಂಡು ಸಾಧನೆ ಮಾಡಕ್ ಆಗಲ್ಲ ಅನ್ನುವಂತಹ ಈ ಒಂದು ಅಸಂಪ್ಷನ್ ಏನಿದೆ ಅದೇ ನಿನಗೆ ಸಮಸ್ಯೆ ಆಗಿರುವಂಥದ್ದು. ಗೃಹಸ್ಥನಾಗಿದ್ದುಕೊಂಡು ಯಾರು ನಿನಗೆ ಪೂಜೆಯನ್ನು ಮಾಡಬೇಡ, ದೇವಿಯ ಆರಾಧನೆಯನ್ನು ಮಾಡಬೇಡ ಅಥವಾ ಮುಕ್ತಿಗೆ ಪಾತ್ರನಾಗ್ಬೇಡ ಅಂತ ಯಾವುದೇ ಶಾಸ್ತ್ರವೂ ಕೂಡ ಇಲ್ಲಿ ಹೇಳಿಲ್ಲ. ನೀನು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡಿದ್ಯಾ, ಮದುವೆ ಆದ ತಕ್ಷಣ ನೀನು ದೇವಿಯ ಆರಾಧನೆಯನ್ನು ಮಾಡೋದಕ್ಕೆ ಆಗಲ್ಲ ಅಥವಾ ಮುಕ್ತಿಯನ್ನು ಪಡೆಯೋದಕ್ಕಾಗಲ್ಲ ಅಂತ ಅನ್ಕೊಂಡಿರೋದು ಶುದ್ಧ ತಪ್ಪು ಅಂತ ಆ ಸ್ವಾಮೀಜಿ ವಾದವನು ಆ ಯುವಕನಿಗೆ ಅಂದ್ರೆ ಕೇಶವನಿಗೆ ಬೋಧನೆಯನ್ನು ಮಾಡ್ತಾರೆ. ಅದೇ ದಿನ ಅವನು ರಾತ್ರಿ ಹೋಗಿ ಮಲಗ್ತಾನೆ. ಮಲಗಿದ ಅದೇ ದಿನ ತಾಯಿ ಲಲಿತೆ ಕನಸಿನಲ್ಲಿ ಬರ್ತಾಳೆ. ಅದೇ ಮಾತನ್ನ ಹೇಳ್ತಾಳೆ. ಏನಂತ ಅಂದ್ರೆ ಸಂಸಾರದಲ್ಲಿ ಅಂಟುಕೊಂಡಿರುವಂಥದ್ದು, ಅಥವಾ ಈ ನಾವು ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದಾಗ ಸುಮಾರು ಸತಿ ಈ ಒಂದು ಮಾತುಗಳನ್ನ ಹೇಳ್ತಾ ಇರ್ತೀವಿ, ಅಟ್ಯಾಚ್ಮೆಂಟ್ ಅನ್ನುವಂಥದ್ದು. ಸಂಸಾರದಲ್ಲೇ ಇದ್ಕೊಂಡು ನಾನು, ನನ್ನ ಮಕ್ಕಳು, ನನ್ನ ಆಸ್ತಿ, ಮೊಮ್ಮಕ್ಕಳು ಅನ್ನುವಂತಹ ಒಂದು ಈ ಅಟ್ಯಾಚ್ಮೆಂಟಿನ ಜೀವನ ಮಾಡೋದೇನಿರುತ್ತೋ ಅದು ನಿಜವಾದಂತಹ ಬಂಧನ ಅನ್ನುವಂಥದ್ದು. ಸಂಸಾರದಲ್ಲೇ ಇದ್ಕೊಂಡು ನಿಮ್ಮ ಕಾರ್ಯಗಳನ್ನ, ನಿಮ್ಮ ಒಂದು ಜವಾಬ್ದಾರಿಗಳನ್ನ ಗೃಹಸ್ಥನಾಗಿ ಮಾಡ್ತಾ ಹೋಗಿ ಯಾರು ಲಲಿತೆಯನ್ನ ಆರಾಧನೆಯನ್ನ ಮಾಡ್ತಾರೆ ಅಥವಾ ಲಲಿತೆಯನ್ನ ಪಾರಾಯಣವನ್ನ ಮಾಡ್ತಾರೆ ಅಥವಾ ಲಲಿತೆಯ ಚಿಂತನೆಯನ್ನ ಮಾಡ್ತಾರೆ, ಅಂತವರಿಗೆ ಖಂಡಿತ ಸನ್ಯಾಸತ್ವರಿಗೆ ಏನು ಒಂದು ಮುಕ್ತಿ ಸಿಗುತ್ತೋ ಗೃಹಸ್ಥರಾದವ್ರಿಗೂ ಕೂಡ ಅದೇ ಮುಕ್ತಿ ಸಿಗುತ್ತೆ ಅಂತ ತಾಯಿ ಲಲಿತಾದೇವಿ ತನ್ನ ಕನಸಿನಲ್ಲಿ ಬಂದು ಆ ಮಾಂಗಲ್ಯದ ಒಂದು ದರ್ಶನವನ್ನ ಮಾಡ್ತಾಳೆ. ಅಂದ್ರೆ ಆ ಕನಸಿನಲ್ಲಿ ಆ ಕುತ್ತಿಗೆಯಲ್ಲಿ ಇರುವಂತಹ ಕಾಮೇಶ್ವರನು ಅಂದ್ರೆ ಶಿವನು ಕಟ್ಟಿದಂತಹ ಮಾಂಗಲ್ಯ ಸೂತ್ರವನ್ನ ತಾಯಿ ತೋರಿಸ್ತಾಳೆ. ನೋಡು, ನಾನು ಕೂಡ ಒಂದು ಗೃಹಸ್ಥನೇ ಆಗಿದ್ದೀನಿ, ಶಿವನ ಹೆಂಡತಿಯೇ ನಾನಾಗಿದ್ದೀನಿ, ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿಕ ಕಂಧರ ಅನ್ನುವಂಥ ನಾಮ. ನಾನು ಕೂಡ ಆ ಒಂದು ಗೃಹಸ್ಥನಾಗಿ ಅಂದ್ರೆ ಶಿವನ ಒಂದು ಹೆಂಡತಿಯಾಗೇನೆ ನಾನು ಗೃಹಸ್ಥಲಲ್ಲಿದ್ರೂ ಕೂಡ ನಾನು ಎಲ್ಲ ಸಮತೋಲನವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಡೀ ವಿಶ್ವವನ್ನ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಕೂಡ ನನ್ನಿಂದಲೇ ಆಗ್ತಾ ಇದೆ. ಶಿವನು ಚೈತನ್ಯ ಸ್ವರೂಪನಾದ್ರೆ ಶಕ್ತಿ, ಕ್ರಿಯಾಶಕ್ತಿ ಆಗಿ ನಾನು ಇದೀನಿ ಅನ್ನೋದನ್ನ ತಾಯಿ ಲಲಿತೆ ತನ್ನ ಕನಸಿನಲ್ಲಿ ಕೇಶವನಿಗೆ ಬಂದು ಹೇಳ್ತಾಳೆ. ಆಗ ಬೆಳಿಗ್ಗೆ ಮಾಮೂಲಿಯಾಗಿ ಎದ್ದು ಅವನಿಗೆ ಒಂದು ಮತ್ತೆ ಮರು ಜನ್ಮ ಅಂತ ನಾವೇನ್ ಹೇಳ್ತೀವಿ, ಅಥವಾ ಮರು ಇದಾಗತ್ತ ಅವನಿಗೆ. ಓಕೆ, ಸಂಸಾರದಲ್ಲಿದ್ದೂ ಕೂಡ ನಾವು ಸಾಧನೆಯನ್ನ ಮಾಡ್ಬೋದು, ಯಾಕೆಂದ್ರೆ ತಾಯಿ ಲಲಿತೆಯೇ ಮಾಂಗಲ್ಯವನ್ನ ಧಾರಣೆ ಮಾಡ್ಕೊಂಡಿದ್ದಾಳೆ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿಕ ಕಂದರ, ಆ ಕಾಮೇಶ್ವರನು ಕಟ್ಟಿದಂತಹ ಮಂಗಳ ಸೂತ್ರದಿಂದ ತಾಯಿ ಶೋಭಿತಲಾಗಿದ್ದಾಳೆ ಅನ್ನುವಂತಹ ಅರ್ಥವನ್ನ ಕೊಡುವಂಥದ್ದು ಈ ನಾಮ ಆಗಿದೆ. ಆದ್ರಿಂದ ತಾಯಿಯ ನಾಮವೇ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿಕ ಕಂದರ ಅನ್ನುವಂಥದ್ದು. ಮಾಂಗಲ್ಯವನ್ನ ಧರಿಸಿ ತಾಯಿ ಗೃಹಸ್ಥಿಯಾಗಿ ಶಿವನ ಹೆಂಡತಿಯಾಗಿ, ಅಲ್ಲಿ ಬಂಧನ ಅನ್ನೋದಲ್ಲ, ಯಾವುದೇ ಒಂದು ಸಂಬಂಧ ನಮ್ಮ ಲೌಕಿಕದಲ್ಲೂ ಕೂಡ ಗಂಡ ಹೆಂಡತಿ ಅಂತ ನಾವೇನು ಜೀವನವನ್ನ ಮಾಡ್ತೀವಿ, ಯಾವುದು ಬಂಧನದಿಂದ ಅಂತ ನಾವು ಜೀವನವನ್ನ ಮಾಡ್ತಾ ಹೋದ್ರೆ ಅದಕ್ಕೊಂದು ಅರ್ಥ ಅನ್ನೋದಿರಲ್ಲ. ಇದು ಆಗ್ಬೇಕು, ಅದಕ್ಕೋಸ್ಕರ ಆಗಿದೆ ಅನ್ನುವಂಥ ಒಂದು ನಿರ್ಲಿಪ್ತದಿಂದ ನಾವು ಸಂಸಾರವನ್ನ ಮಾಡಿದ್ದೆ ಆದಲ್ಲಿ ಖಂಡಿತ ನಾವು ಮೋಕ್ಷಕ್ಕೆ ಪಾತ್ರರಾಗಬಹುದು ಅನ್ನೋದು ಈ ಒಂದು ನಾಮದಲ್ಲಿ ನಮಗೆ ಸಿಗುವಂತಹ ಒಂದು ಮೆಸೇಜ್. ಮುಂದಿನ ನಾಮ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನುವಂಥದ್ದು. ಆ ಒಂದು ಚಿತ್ರದಲ್ಲೂ ಕೂಡ ನೀವು ನೋಡ್ಬೋದು. ಆ ನಾಮ ಏನ್ ಹೇಳುತ್ತೆ, ಆ ಚಿತ್ರವೂ ಕೂಡ ಅದನ್ನೇ ಹೇಳುತ್ತೆ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನುವಂಥದ್ದು ನಾಮ. ಅಂದ್ರೆ ಬಂಗಾರದ ಒಂದು ಅಂಗದ ಒಂದು ಕೇಯೂರ ಅಂತ ಅಂದ್ರೆ ಆಭರಣ ಅಂತ, ಆಭರಣದಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ಬಹಳ ಮನೋಹರವಾಗಿ ತಾಯಿಯ ಭುಜಗಳು ಕಾಣ್ತಾ ಇದೆ. ಭುಜಾನ್ವಿತ, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ. ಇಲ್ಲಿ ತಾಯಿಯ ಭುಜವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಭುಜ ಅಂದ್ರೆ ತಾಯಿಯ ತೋಳುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನೀವಲ್ಲಿ ಆ ಒಂದು ಚಿತ್ರವನ್ನ ನೀವು ನೋಡ್ತಾ ಇದ್ರೆ ತಾಯಿಯ ಒಂದು ಅಲಂಕಾರ ಯಾವ ರೀತಿ ಅಂದ್ರೆ, ಭುಜದ ಅಲಂಕಾರ ಯಾವ ರೀತಿ ಅಂದ್ರೆ ಕನಕ ಅಂದ್ರೆ ಬಂಗಾರ.
ಅಂಗದ ಅಂದ್ರೆ ಒಂದು ಮಣಿಕಟ್ಟಿನ ಮೇಲೆ ಇರುವಂತಹ ಒಂದು ತೋಳಿನ ಒಂದು ಆಭರಣ, ಅದಕ್ಕೆ ಅಂಗದ ಅಂತ ಕರೀತಾರೆ. ಆ ಬಂಗಾರದಲ್ಲಿ ಆ ತೋಳುಗಳು ಬಂಗಾರವನ್ನ ಸುತ್ತೊಯ್ದು ಆ ಕಮನೀಯ ಅಂದ್ರೆ ಮನೋಹರವಾಗಿ ತನ್ನ ಭುಜಗಳು ಕಾಣ್ತಾ ಇದ್ದಾವೆ ಅಂತ. ಅಂದ್ರೆ ಬಂಗಾರದಿಂದ ಲೇಪನವಾದಂತಹ ಅಂದ್ರೆ ಬಂಗಾರದ ಲೇಪನ ಇರುವಂತಹ ಕೇಯೂರ ಅಂತ ಅಂದ್ರೆ ಇಲ್ಲಿ ಮೇಲ್ಭಾಗದ ಒಂದು ಆಭರಣವನ್ನ ಕೇಯೂರ ಅಂತ ಕರೀತಾರೆ. ಸಾಮಾನ್ಯವಾಗಿ ತೋಳಿನ ಮೇಲಿನ ಆಭರಣಕ್ಕೆ ಕೇಯೂರ ಅಂತಾರೆ. ಸೊ ಅದರ ಒಂದು ಬಾಜುಬಂದಿ ಅಂತಾರಲ್ಲ ಅದೇ ಬಾಜುಬಂದಿ. ಹಾ, ಅದಕ್ಕೆ ಕನ್ನಡದಲ್ಲಿ ಬಾಜುಬಂದಿ ಅಂತ ನಂಗೆ ಗೊತ್ತಿಲ್ಲ. ಅಂದ್ರೆ ಸಾಮಾನ್ಯವಾಗಿ ತೋಳಿನ ಮೇಲೆ ಏನು ಆ ಮೇಲ್ಭುಜದ ಒಂದು ಆಭರಣಕ್ಕೆ ಕೇಯೂರ ಅಂತ ಕರೀತಾರೆ. ಸೊ ಆ ಒಂದು ಆಭರಣವನ್ನ ತೊಟ್ಕೊಂಡು ತೋಳ್ಬಂದಿ, ಹೌದು ತೋಳ್ಬಂದಿ, ಕರೆಕ್ಟ್, ತೋಳ್ಬಂದಿ. ಅದು ಬಂಗಾರದ ಒಂದು ಲೇಪನ ಅಂತ, ಬಂಗಾರದ ಲೇಪನ ಅಲ್ಲ, ಬಂಗಾರದ್ದೇ ಆಗಿರುವಂತಹ ಒಂದು ಇದನ್ನ ತಾಯಿ ಹೊಂದ್ಕೊಂಡಿದ್ದಾಳೆ ಅಂತ ತಾಯಿಯ ತೋಳುಗಳನ್ನ ಅಂದ್ರೆ ತಾಯಿಯ ಭುಜವನ್ನ ಈ ಒಂದು ನಾಮ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನುವಂಥದ್ದು. ಇಲ್ಲಿ ಬಾಹ್ಯವಾಗಿ ತಾಯಿಯಗೆ 4 ಭುಜಗಳಿವೆ. ಅದು ಕೋಮಲವಾಗಿರುವಂಥದ್ದು, ಬಲಶಾಲಿಯಾಗಿರುವಂಥದ್ದು ಅಥವಾ ದಿವ್ಯ ಸ್ವರೂಪವಾಗಿರುವಂಥದ್ದು ಅನ್ನೋದನ್ನ ಸೂಚಿಸುತ್ತೆ. ಸಾಮಾನ್ಯ ಚಾಮುಂಡೇಶ್ವರಿಯನ್ನ ನೋಡಿದಾಗಲೂ ಕೂಡ ಅಥವಾ ಬೇರೆ ಯಾವುದೇ ದೇವಿಯನ್ನು ನೋಡಿದ್ರು ಕೂಡ ಬಹಳಷ್ಟು ಭುಜಗಳನ್ನ, ಕೈಗಳನ್ನ ನಾವು ನೋಡ್ತೀವಿ. ಆದ್ರೆ ತಾಯಿ ಲಲಿತೆಯಲ್ಲಿ ಇಲ್ಲಿ ನಾವು ತಾಯಿಯ ಭುಜವನ್ನ ನೋಡ್ತಾ ಆ ಭುಜವನ್ನ ಇಲ್ಲಿ ಕಾರ್ಯಶಕ್ತಿ ಅಥವಾ ಕ್ರಿಯಾಶಕ್ತಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂತಹ ಒಂದು ನಾಮವೂ ಕೂಡ ಆಗಿದೆ. ಅದು ತಾತ್ವಿಕವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಭಕ್ತರ ಒಂದು ರಕ್ಷಣೆಗೆ ಅಥವಾ ಅಧರ್ಮದ ಒಂದು ನಾಶಕ್ಕೆ ಅಥವಾ ಧರ್ಮದ ಒಂದು ಸ್ಥಾಪನೆಗೆ ತಾಯಿ ತನ್ನ ತೋಳುಗಳಲ್ಲಿ ಆ ಭುಜಗಳಲ್ಲಿ ಆ ಒಂದು ಶಕ್ತಿಯನ್ನ ಧರಿಸ್ಕೊಂಡಿದ್ದಾಳೆ ಅನ್ನೋದನ್ನು ಕೂಡ ನಾವು ತಾತ್ವಿಕವಾಗಿ ಅರ್ಥ ಮಾಡ್ಕೊಬಹುದು. ಬಾಹ್ಯವಾಗಿ ಅರ್ಥ ಮಾಡ್ಕೊಂತೀವಿ ಅಂತ ಅಂದ್ರೆ ತಾಯಿಯ ತೋಳು ಎಷ್ಟು ಮನೋಹರವಾಗಿದೆ, ದಿವ್ಯವಾಗಿದೆ, ಬಂಗಾರದ ಒಂದು ಕೇಯೂರದಿಂದ ಶೋಭಿಸ್ತಾ ಇದೆ ಅನ್ನೋದು ಬಾಹ್ಯವಾದಂತಹ ಒಂದು ಅರ್ಥ ಆಗತ್ತೆ. ಇಲ್ಲಿ ಶ್ರೀವಿದ್ಯಾ ರಹಸ್ಯದಲ್ಲೂ ಕೂಡ ಈ ತೋಳುಗಳನ್ನ ವಿವರಣೆಯನ್ನ ಮಾಡ್ತಾ ಆ 4 ತೋಳುಗಳು ಏನಿದೆ ಅದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತೆ ಅನುಗ್ರಹ ಶಕ್ತಿಯನ್ನ ಹೋಲುತ್ತೆ ಅಥವಾ ಅದನ್ನ ಸೂಚಿಸುತ್ತೆ ಅಂತಲೂ ಕೂಡ ಒಂದು ಶ್ರೀವಿದ್ಯಾ ರಹಸ್ಯದಲ್ಲಿ ಆ ತಾಯಿಯ ತೋಳುಗಳ ಬಗ್ಗೆ ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾನು ಹೇಳ್ತೀನಿ. ಅದರ ಪುರಾಣದಲ್ಲಿ ಮತ್ತೆ ಇರುವಂತಹ ಕಥೆ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನುವಂತಹ ಒಂದು ನಾಮಕ್ಕೆ. ಆರ್ಯವರ್ತ ಅನ್ನುವಂತಹ ಒಂದು ನಗರದಲ್ಲಿ ಒಬ್ಬ ತಪಸ್ವಿ ಇದ್ದ. ಆ ತಪಸ್ವಿ ಹೆಸರು ಸುಮೇಧ ಅನ್ನುವಂತಹ ಒಂದು ತಪಸ್ವಿ ಇರ್ತಾನೆ. ಕತೆ ಬೇಕಾ ಅಥವಾ ಹಾಗೆ ಮುಂದಕ್ಕೆ ಹೋಗೋಣವಾ? ಕತೆ. ಸೊ ಆರ್ಯವರ್ತ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಬ್ಬ ತಪಸ್ವಿ ಸುಮೇಧ ಅನ್ನುವಂತಹ ಒಬ್ಬ ತಪಸ್ವಿ ಇರ್ತಾನೆ. ಅವನು ಮತ್ತೆ ಇವನು ಕೂಡ ದೇವಿಯ ಆರಾಧಕನಾಗಿರ್ತಾನೆ. ಸದಾ ದೇವಿಯನ್ನ ಪಾರಾಯಣ ಮತ್ತೆ ಪೂಜೆ ಪುನಸ್ಕಾರ ಯಜ್ಞಗಳನ್ನ ಮಾಡ್ತಾ ಬಹಳಷ್ಟು ದೇವಿಯಲ್ಲಿ ತನ್ಮೀಲನಾಗಿರ್ತಾನೆ ತನ್ನ ಒಂದು ದಿನನಿತ್ಯದ ಚಟುವಟಿಕೆಯಲ್ಲಿ. ಆದ್ರೆ ಅವನಿಗೊಂದು ಪ್ರಶ್ನೆ ಸದಾ ಮನಸ್ಸಲ್ಲಿ ಮೂಡ್ತಾ ಇರತ್ತೆ. ಅದು ನಮ್ಮಲ್ಲೂ ಕೂಡ ಮೂಡುತ್ತೆ ಆ ಪ್ರಶ್ನೆ. ನಾವೆಷ್ಟೇ ಸಾತ್ವಿಕರಾಗಿದ್ರು ಕೂಡ ದಿನ ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ಎಷ್ಟೇ ಸಾತ್ವಿಕವಾದಂತಹ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕೋಪವನ್ನ ಅಥವಾ ಕಾಮವನ್ನ ಅಥವಾ ಕ್ರೋಧವನ್ನ ನಮಗೆ ಹತೋಟಿಗೆ ತಂದ್ಕೊಳಕ್ ಆಗೋದೇ ಇಲ್ಲ. ನಾವೆಷ್ಟೇ ಬೆಳಗ್ಗೆ ಎದ್ದು ಪೂಜೆ ಪಾರಾಯಣ ಪುನಸ್ಕಾರ ಸಂಧ್ಯಾ ವಂದನೆ ಅಥವಾ ಅಗ್ನಿಹೋತ್ರ ಇವೆಲ್ಲಾ ಕೂಡ ಮಾಡಿ ನಾವು ಸಾತ್ವಿಕವಾದಂತಹ ಜೀವನ ನಡೆಸಬೇಕು ಅಂದ್ರೂ ಕೂಡ ಯಾರೋ ಒಬ್ರು ಬರ್ತಾರೆ, ನಮ್ಗೆ ಕೋಪವನ್ನ ಬರೋ ತರ ಮಾಡ್ತಾರೆ ಅಥವಾ ನಮ್ಮ ಬಾಯಲ್ಲಿ ಶುಲ್ಕವಾದಂತಹ ಮಾತುಗಳನ್ನ ಆಡ್ಸೋ ತರ ಮಾಡ್ತಾರೆ ಅಥವಾ ಯಾವುದಕ್ಕೋ ಒಂದಕ್ಕೆ ನಮ್ಗೆ ತುಂಬಾ ಆಸೆ ಆಗತ್ತೆ, ಕಾಮದ ಉದ್ವೇಗ ಆಗತ್ತೆ, ಆ ರೀತಿ ಒಂದು ಪ್ರಚೋದನೆಯನ್ನ ಮಾಡ್ತಾರೆ ಅಥವಾ ಇನ್ನೊಬ್ರಲ್ಲಿ ಯಾರೋ ಕ್ರೋಧ ಆಗೋ ತರ ಒಂದು ಪರಿಸ್ಥಿತಿ ನಮ್ಗೆ ಉದ್ಭವ ಆಗತ್ತೆ. ಇವನಿಗೆ ಅಂದ್ರೆ ಸುಮೇಧನಿಗೆ ಅದೊಂದು ಚಿಂತೆ ಬರುತ್ತೆ ಯಾವಾಗ್ಲೂ, ಯಾಕೆ ಈ ತರ ಆಗ್ತಿದೆ? ನಾ ದೇವಿಯ ಉಪಾಸಕನಾಗಿರ್ತೀನಿ, ಎಲ್ಲವೂ ಕೂಡ ದೇವಿಯ ಆರಾಧಕನಾಗಿದ್ದೀನಿ, ಆದ್ರೆ ಈ ಕೋಪ ಕಾಮ ಕ್ರೋಧ ಅನ್ನೋದು ಯಾಕೆ ನನ್ನ ಬಿಡ್ತಾ ಇಲ್ಲ, ಅದು ನನ್ನಲ್ಲಿ ಇನ್ನೂ ಕೂಡ ಅಂಟ್ಕೊಂಡಿದೆ ಯಾಕೆ ಅಂತ ಒಂದು ಸದ್ಗುರುವನ್ನ ಭೇಟಿ ಮಾಡಕ್ ಹೋಗ್ತಾನೆ. ಅಂದ್ರೆ ಹುಡಿಕೊಂಡು ಹೋಗ್ತಾನೆ, ಇದು ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಅಂತ. ಹಾಗೆ ಒಂದು ಗುರು ಸಿಗ್ತಾರೆ. ಆ ಸದ್ಗುರು ಒಬ್ರು ಸಿಗ್ತಾರೆ. ಆ ಗುರು ಹತ್ರ ಈ ಪ್ರಶ್ನೆಯನ್ನ ಮಾಡ್ತಾರೆ, ದಯವಿಟ್ಟು ಈ ಒಂದು ಪ್ರಶ್ನೆಗೆ ನನಗೆ ಉತ್ತರವನ್ನ ಕೊಡಿ. ನಾನು ದೇವಿಯ ಆರಾಧಕನಾಗಿದ್ದೀನಿ, ಲಲಿತೆಯ ಉಪಾಸಕನಾಗಿದ್ದೀನಿ, ಆದ್ರೂ ಕೂಡ ನನಗೆ ಆ ಶಕ್ತಿ ಇಲ್ಲ. ಎಂತಹ ಶಕ್ತಿ ಇಲ್ಲ? ಕಾಮವನ್ನ, ಕ್ರೋಧವನ್ನ ಅಥವಾ ಲೋಭವನ್ನ
ಮೆಟ್ಟಿ ನಿಲ್ಲುವಂತಹ ಶಕ್ತಿ ನನ್ನಲ್ಲಿಲ್ಲ, ಆ ಶಕ್ತಿಯನ್ನ ಹೇಗೆ ಸಂಪಾದನೆ ಮಾಡಬೇಕು ಅಂತ ಪ್ರಶ್ನೆಯನ್ನ ಹಾಕ್ತಾನ ಗುರು ಹತ್ರ. ಅದಕ್ಕೆ ಆ ಗುರು ಹೇಳ್ತಾನೆ, ಶಕ್ತಿ ಅನ್ನೋದು ಅಂತದ್ದು ತೋಳುಗಳಿರುವಂತಹ ಒಂದು ಶಕ್ತಿ ಅಲ್ಲ. ಸಾಮಾನ್ಯವಾಗಿ ಇವತ್ತು ನಾವೆಲ್ಲ ಜಿಮ್ಗೋ ಏರೋಬಿಕ್ಸ್ಗೋ ಬೇರೆ ಎಲ್ಲೋ ಹೋಗಿ ದೈಹಿಕವಾಗಿ ನಮ್ಮ ಬಾಡಿಯನ್ನ ಬಿಲ್ಡ್ ಮಾಡ್ಕೊಳಕ್ ಹೋಗ್ತೀವಿ. ಅಂದ್ರೆ ನಮ್ಮ ತೋಳುಗಳನ್ನ, ಬೈಸಿಪ್ಸ್ನ ಅಥವಾ ಥೈಸ್ನ ಎಲ್ಲ ಬಿಲ್ಡ್ ಮಾಡಕ್ ಹೋಗ್ತೀವಿ. ಆ ಗುರುಗಳು ಹೇಳಿದ್ದು ಮಾತು ಇದನ್ನೇ, ಶಕ್ತಿ ಎನ್ನುವಂಥದ್ದು ನಮ್ಮ ಮೈನಲ್ಲಿ ಇದೆ ಅನ್ನೋದಲ್ಲ, ಅದು ನಿನ್ನ ಒಳಗಡೆ ಇರುವಂತಹ ಶಕ್ತಿ ಜಾಗೃತವಾಗಬೇಕು. ಆಗ ಮಾತ್ರ ಈ ಎಲ್ಲವನ್ನೂ ಕೂಡ ನಿನ್ನ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅಂತ ಆ ಗುರು ಬೋಧನೆಯನ್ನ ಮಾಡ್ತಾನೆ. ಸೊ ಹೇಗೆ ನಾವು ಮನಸ್ಸಿನಲ್ಲಿ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅವನಿಗೆ ಮತ್ತೆ ಇನ್ನೊಂದ್ಸತಿ ಆ ಪ್ರಶ್ನೆ ಹಾಗೆ ಮೂಡುತ್ತೆ. ಆದ್ರೆ ತನ್ನಲ್ಲೇ ಇದೆ ಅನ್ನುವಂತಹ ಒಂದು ಉತ್ತರ ಆ ಗುರು ಮುಖೇನ ಅವನಿಗೆ ಸಿಗುತ್ತೆ. ಅಂದ್ರೆ ನಮ್ಮ ವಿಶ್ವಾಸದ ಶಕ್ತಿ ನಮ್ಮಲ್ಲೇ ಜಾಗೃತವಾಗಬೇಕು ಅನ್ನೋದು ಗುರುವಿನ ಬೋಧನೆಯಿಂದ ಗೊತ್ತಾಗತ್ತೆ. ನಂತರದಲ್ಲಿ ಮನೆಗೆ ಬರ್ತಾನೆ. ತಾಯಿ ಲಲಿತೆ ಅವತ್ತಿನ ದಿನ ರಾತ್ರಿ ಕನಸಿನಲ್ಲಿ ಬರ್ತಾಳೆ. ಕನಸಲ್ಲಿ ಬಂದು ಮತ್ತೆ ಆ ತಾಯಿಯ ಭುಜವನ್ನ ದರ್ಶನವನ್ನ ಕೊಡ್ತಾಳೆ ಆ ಭಕ್ತನಿಗೆ. ಯಾರು ತಾಯಿಯ ಆರಾಧಕರಾಗಿರ್ತಾರೋ ಅಥವಾ ತಾಯಿ ಉಪಾಸನೆಯನ್ನ ಮಾಡ್ತಿರ್ತಾರೋ, ಯಾವುದು ಯೋಚನೆಯಲ್ಲಿ ಒಬ್ಬ ಉಪಾಸಕ ನಿದ್ರೆಗೆ ಜಾರ್ತಾನೋ, ಅಂತಹ ಭಕ್ತನಿಗೆ ತಾಯಿಯೇ ಬಂದು ಉತ್ತರವನ್ನ ಕೊಡ್ತಾಳೆ. ಅದು ಬಹಳಷ್ಟು ಕಥೆಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನುವಂಥ ನಾಮಕ್ಕೆ ತಾಯಿ ಅವತ್ತಿನ ದಿನ ಆ ಕನಸಿನಲ್ಲಿ ಬಂದು ತನ್ನ ಭುಜವನ್ನ ಆ ಒಂದು ಸುಮೇಧನಿಗೆ ತೋರಿಸ್ತಾಳೆ. ಅಂದ್ರೆ ಶಕ್ತಿ ಅನ್ನೋದು ಇಲ್ಲಿದೆ ನೋಡು, ನನ್ನ ಶಕ್ತಿ ಅನ್ನೋದು ಅಂತ. ಅಂದ್ರೆ ತಾಯಿಯ ಭುಜವನ್ನ ತೋರಿಸಿ, ತಾಯಿಯ ಭುಜ ಎಷ್ಟು ಕೋಮಲವಾಗಿ ಸುಂದರವಾಗಿ ಇದ್ರೂ ಕೂಡ ಆ ಭುಜದಲ್ಲಿರುವಂತಹ ಶಕ್ತಿ ಅಂದ್ರೆ ದೈಹಿಕವಾದಂತಹ ಶಕ್ತಿ ಅಲ್ಲ, ಅದು ಸಾಧನ ಶಕ್ತಿ. ನಾನೇನಾದ್ರೂ ಮಾಡಬೇಕು, ನಾನೇನಾದ್ರೂ ಸಾಧಿಸ್ಬೇಕು ಅನ್ನುವಂತಹ ಛಲದ ಒಂದು ಶಕ್ತಿಯ ಒಂದು ದರ್ಶನ ಆ ಸುಮೇಧನಿಗೆ ಅವತ್ತಲ್ಲಾಗತ್ತೆ. ಕಡೆಗೆ ಬೆಳಿಗ್ಗೆ ಹೇಳ್ತಾನೆ. ಬೆಳಿಗ್ಗೆ ಎದ್ದು ಆ ತಾಯಿ ಬೋಧನೆಯನ್ನು ಏನ್ ಮಾಡುದು, ತಾಯಿ ಭುಜದ ದರ್ಶನವನ್ನ ಏನು ಕೊಟ್ಲು, ಆ ಭುಜದ ದರ್ಶನವನ್ನ ಅವನು ಮಾಡಿ ಅವನ ಕಣ್ಣಲ್ಲಿ ನೀರು ತುಂಬ್ಕೊಂತಾನೆ. ಬಾಹ್ಯವಾಗಿ ನಾನು ಕಾಮಕ್ರೋಧವನ್ನ ಮೆಟ್ಟಿ ಹೇಗೆ ನಿಲ್ಲೋದು ಅಂತ ತಾಯಿ ಕನಸಿನಲ್ಲಿ ಬಂದು ತನ್ನ ಭುಜವನ್ನ ತೋರಿಸಿ ಇದನ್ನ ಹೇಳ್ಬೇಕಾಗಿತ್ತು ನನಗೆ ಅನ್ನುವಂತಹ ಒಂದು ಮರ್ಮ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ತಾಯಿ ನಾವು ಯಾವುದೇ ಕರ್ಮವನ್ನ ಮಾಡಿದ್ರು ಕೂಡ ಯಜ್ಞದ ರೂಪದಲ್ಲಿ ಕರ್ಮವನ್ನ ಮಾಡಬೇಕು ಅನ್ನೋದು ನಮಗೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡೇ ಇದ್ದೀವಿ. ನಾವು ಭಗವದ್ಗೀತೆಯನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ನೋಡಿದ್ದೇ ಆದಲ್ಲಿ ಕೃಷ್ಣ ಅರ್ಜುನನಿಗೆ ಯಾವ ರೀತಿ ಯುದ್ಧ ಮಾಡಬೇಕು, ಯಾವ ವಸ್ತ್ರವನ್ನ ತೆಗೆದುಕೊಂಡು ಯುದ್ಧ ಮಾಡಬೇಕು ಅಥವಾ ಹೇಗೆ ಕತ್ತಿ ವರಸೆ ಮಾಡಬೇಕು ಅಂತ ಹೇಳ್ಕೊಡ್ಲಿಲ್ಲ. ಕುರುಕ್ಷೇತ್ರದಲ್ಲಿ ಮೈಂಡ್ ಅನ್ನ ಟ್ಯೂನ್ ಮಾಡ್ದ, ಅವನಲ್ಲಿದ್ದಂತ ವಿಷಾದವನ್ನ ಹೋಗ್ಲಾಡ್ಸೋದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಯ್ತು, ಒಂದು ಸೈಕಾಲಜಿಸ್ಟ್ ಆಗಿ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಯ್ತು, ಆ ಒಂದು ಸ್ಟ್ರೆಂತ್ ಆ ಒಂದು ಶಕ್ತಿಯನ್ನ ಕೃಷ್ಣ ಅರ್ಜುನನಿಗೆ ಕೊಡ್ತಾ ಹೋದ. ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ನಾವು ಈ ರೀತಿಯ ಒಂದು ಅಂಶಗಳನ್ನ ನಾವು ಗ್ರಾಬ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಈ ನಾಮ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅನ್ನೋ ಒಂದು ತಾಯಿಯ ಭುಜವನ್ನ ಎಕ್ಸ್ಪ್ಲೇನ್ ಮಾಡಿ, ತಾಯಿ ಭುಜದಲ್ಲಿರುವಂತಹ ಶಕ್ತಿಯನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿರುವಂತದ್ದು. ಸೊ ಹಾಗೆ ಶಕ್ತಿ ಅನ್ನೋದು ಭುಜದಲ್ಲಿ ಇರುವಂತಹ ಒಂದು ಶಕ್ತಿ ಅಲ್ಲ, ನಮ್ಮ ಆತ್ಮದಲ್ಲಿ ಇರುವಂತಹ ಶಕ್ತಿ. ಅದು ಜಾಗೃತವಾಗಬೇಕು, ಸಾಧನೆಯ ಶಕ್ತಿ ಜಾಗೃತವಾಗಬೇಕು, ಮುಕ್ತಿಯನ್ನ ಪಡಿಬೇಕು ಅನ್ನುವಂಥ ಶಕ್ತಿ ಜಾಗೃತವಾಗಬೇಕು. ಆಗ ಮಾತ್ರ ಆ ಬಂಗಾರದಲ್ಲಿ ಮುಚ್ಚಲ್ಪಟ್ಟಂತಹ ಮೇಲ್ಹೊದಿಕೆಯಲ್ಲಿ ಇರುವಂತಹ ಆ ಭುಜ ಏನಿದೆ, ತೋಳುಗಳೇನಿದೆ, ತಾಯಿಯ ಭುಜ, ಅಲ್ಲಿರುವಂತಹ ಶಕ್ತಿ ನಮ್ಮ ಭಕ್ತರಿಗೆ ಆ ರೀತಿಯಾಗಿ ಅದು ಟ್ರಾನ್ಸ್ಫರ್ ಆಗಿ ನಮ್ಮ ಕ್ರಿಯಾಶಕ್ತಿಯಲ್ಲಿ ಜಾಗೃತವಾಗತ್ತೆ ಅನ್ನುವಂಥದ್ದು ಈ ಒಂದು ನಾಮದ ಅರ್ಥ ಆಗತ್ತೆ. ಅದಕ್ಕೋಸ್ಕರ ತಾಯಿಯ ನಾಮ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ, ತಾಯಿಯ ಭುಜವನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. ಇನ್ನ ಮುಂದಿನ ನಾಮ ರತ್ನಗ್ರೈವೇಯ ಚಿಂತಾಕ ಲೋಲಮುಕ್ತ ಫಲಾನ್ವಿತ ಅನ್ನುವಂಥದ್ದು ತಾಯಿಯ ಇನ್ನೊಂದು ನಾಮ. ಅಂದ್ರೆ ಇದೇ ಶ್ಲೋಕದ ಇನ್ನೊಂದು ನಾಮ. ರತ್ನಗ್ರೇವೇಯ ಚಿಂತಾಕ ಲೋಲಮುಕ್ತ ಫಲಾನ್ವಿತ ಅನ್ನುವಂಥದ್ದು. ಅಂದ್ರೆ ರತ್ನಗಳಿಂದ ಕೂಡಿದ ಕಂಠಹಾರವನ್ನ, ಅಂದ್ರೆ ತಾಯಿಯ ಮಾಂಗಲ್ಯವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು, ತಾಯಿಯ ತೋಳುಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಇನ್ನ ತಾಯಿ ಧರಿಸಿರುವಂತಹ ಒಂದು ಕಂಠಹಾರವನ್ನ, ಅಂದ್ರೆ ಸರವನ್ನ ಇಲ್ಲಿ ಈ ಒಂದು ನಾಮ ಹೇಳ್ತಾ ಇದೆ. ಆ
ಕಂಠಹಾರ ಯಾವ ರೀತಿ ಇದೆ ಅಂತ ಅಂದ್ರೆ ರತ್ನಗ್ರೈವೇಯ, ರತ್ನ ಅಂದ್ರೆ ಅಮೂಲ್ಯವಾದಂತಹ ರತ್ನಗಳಿಂದ ಆ ಕಂಠಹಾರ ಇದೆ ಅಂತ. ಇಲ್ಲಿ ಗ್ರೈವೇಯ ಅಂದ್ರೆ ಕಂಠಹಾರ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಅದು ಎಲ್ಲಿದೆ ಆ ಕಂಠಹಾರ? ಚಿಂತಾಕ ಅಂದ್ರೆ ಎದೆಯ ಮೇಲೆ, ತಾಯಿ ಎದೆಯ ಮೇಲೆ ಆ ಒಂದು ಕಂಠಹಾರ ಇದೆ. ಯಾವ ರೀತಿ ಅದು ತೂಗ್ತಾ ಇದೆ? ಲೋಲ ಮುಕ್ತ ಅನ್ವಿತ. ಲೋಲ ಅಂದ್ರೆ ಒಂದು ತೂಗುವಂಥದ್ದು. ಆ ಕಂಠಹಾರ ಅನ್ನೋದು ತಾಯಿಯ ಕತ್ತಿನಲ್ಲಿ ತೂಗ್ತಾ ಇದೆ ಅಂತ. ಅದು ಯಾವ ರೀತಿ ಇದೆ ಆ ಕಂಠಹಾರ ಅಂತಂದ್ರೆ ರತ್ನದ ಹಾರವಾಗಿದೆ, ಅದು ಮುತ್ತಿನ ಹಾರವಾಗಿದೆ, ಅಥವಾ ರತ್ನಗಳಿಂದ ಶೋಭಿಸ್ತಾ ಇರುವಂತಹ ಕಂಠಹಾರವನ್ನ ತಾಯಿ ಧರಿಸಿದ್ದಾಳೆ ಅಂತ. ಬಾಹ್ಯವಾಗಿ ಹೇಳೋದಾದ್ರೆ ಸಾಮಾನ್ಯವಾಗಿ ನಾವು ಒಂದು ಸ್ತ್ರೀ ಅಲಂಕಾರ ಭೂಷಿತಳಾಗಿ ಶೃಂಗಾರವನ್ನ ಮಾಡಿಕೊಂಡಾಗ ಕಂಠಹಾರವನ್ನ ಹಾಕೊಂತಾರೆ. ಅದೇ ರೀತಿ ತಾಯಿ ಲಲಿತೆಯೂ ಕೂಡ ಆ ರತ್ನದಿಂದ ಖಚಿತವಾದಂತಹ ಕಂಠಹಾರವನ್ನ ತಾಯಿ ಧರಿಸಿದ್ದಾಳೆ ಅನ್ನೋದನ್ನ ಈ ನಾಮ ಹೇಳ್ತಾ ಇದೆ. ರತ್ನಗ್ರೇವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಅಂದ್ರೆ ಅದು ತೂಗ್ತಾ ಇದೆ, ಕಂಠಹಾರ ತೂಗ್ತಾ ಇದೆ, ಅದು ರತ್ನದಿಂದ ಅದು ಆವೃತವಾಗಿದೆ ಅನ್ನುವಂಥದ್ದು. ಇದು ಬಾಹ್ಯವಾದಂತಹ ಅರ್ಥ. ತಾತ್ವಿಕವಾದಂತಹ ಅರ್ಥವನ್ನ ಹೇಳೋದೇ ಆದ್ರೆ ಕಂಠ ಅಂತ ಅಂದ್ರೆ ಇಲ್ಲಿ ವೇದದ ಮೂಲ ಅಂತ ನಾವು ಅರ್ಥೈಸ್ಕೊಬೇಕಾದ. ಯಾಕೆಂದ್ರೆ ಸಾಮಾನ್ಯವಾಗಿ ಇವತ್ತು ನಾನು ಇಲ್ಲಿ ಏನೋ ಕೂತ್ಕೊಂಡು ಸತ್ಸಂಗದಲ್ಲಿ ಭಾಗಿಯಾಗ್ತಾ ಇದ್ದೆ, ನನ್ನ ಕಂಠ ನನಗೆ ಸಹಾಯವನ್ನು ಮಾಡ್ತಿದ್ದೆ, ಅಥವಾ ಯಾವುದೋ ಒಂದು ಅಧ್ಯಯನವನ್ನು ಮಾಡ್ತಿದ್ದೀವಿ ಅಥವಾ ಬೇರೆ ಏನೋ ಒಂದು ಚಿಂತನ ಮಂಥನಗಳನ್ನ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಕಂಠದಿಂದ ಬರುವಂತಹ ಧ್ವನಿ ಮಂತ್ರ ಎಲ್ಲವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಸೊ ಇಲ್ಲಿ ಕಂಠದ ಬಗ್ಗೆ ಹೇಳ್ತಾ ಇರುವಂತಹ ವೇದದ ಮೂಲವಾಗಿರುವಂತಹ ಕಂಠ ದೇವಿದು, ಮಂತ್ರಗಳ ಮೂಲವಾಗಿರುವಂತಹ ಕಂಠ ಅಥವಾ ಜ್ಞಾನದ ಮೂಲವಾಗಿರುವಂತಹ ಕಂಠ ಅನ್ನೋದು ತಾತ್ವಿಕವಾಗಿ ನಮಗೆ ಅರ್ಥೈಸಿಕೊಳ್ಳೋದಾದಂತಹ ಒಂದು ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಭಕ್ತಿ, ಸಾಧನೆ, ತಪಸ್ಸು ಅನ್ನುವಂತಹ ಒಂದು ಜ್ಞಾನ ಏನಿದೆ ಎಲ್ಲವೂ ಕೂಡ ತಾಯಿಯ ಹಾರದಲ್ಲಿ ಆ ಮುತ್ತುಗಳಂತೆ ಜ್ಞಾನ ರತ್ನಗಳಾಗಿ ಸಂಕೇತವಾಗಿದೆ ಅಂತ. ಹೇಗೆ ಜ್ಞಾನ ನಮಗೆ ಮುತ್ತು ರತ್ನಗಳಾಗಿ ಗೋಚರಿಸುತ್ತೋ ಹಾಗೆ ತಾಯಿಯ ಒಂದು ಕಂಠಹಾರದಲ್ಲಿ, ತಾಯಿ ಎದೆಯ ಮೇಲೆ ಇರುವಂತಹ ಕಂಠಹಾರ ಆ ಒಂದು ಕಾಂತಿಯನ್ನ, ಅಂದ್ರೆ ರತ್ನಹಾರ ಎಷ್ಟು ಮಟ್ಟಿಗೆ ಕಾಂತಿಯನ್ನು ಸೂಚಿಸುತ್ತೋ ಅಷ್ಟರ ಮಟ್ಟಿಗೆ ತಾಯಿಯ ಕಂಠಹಾರ ಇದೆ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು ರತ್ನಗ್ರೇವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ ಅನ್ನುವಂತಹ ಒಂದು ನಾಮ.